ನಮಸ್ಕಾರ ಸ್ನೇಹಿತರೆ ಕೆಪಿಎಸ್ಸಿ ಲ್ಯಾಂಡ್ ಸರ್ವೇಸ್ಗೆ ನಾವೇನು ಫಿಸಿಕ್ಸ್ ವಿಡಿಯೋಸ್ ಮಾಡ್ತಾ ಇದ್ದೀವಿ. ಫಿಸಿಕ್ಸ್ ಮತ್ತೆ ಜಿಯೋಗ್ರಫಿ, ಭೌತಶಾಸ್ತ್ರ ಮತ್ತೆ ಭೂಗೋಳಶಾಸ್ತ್ರ. ಇದು 5ನೇ ವಿಡಿಯೋ. ಇವತ್ತು ಎಲೆಕ್ಟ್ರಿಸಿಟಿ ಬಗ್ಗೆ ಡಿಸ್ಕಸ್ ಮಾಡೋಣ. ಮ್ಯಾಗ್ನೆಟಿಸಮ್ ಡಿಸ್ಕಸ್ ಮಾಡಿದ್ವಿ ಅಂಡ್ ತುಂಬಾ ಜನ PDF ಕೇಳ್ತಾ ಇದ್ರಿ. ನೋಡಿ ಸರ್, ಕಂಪ್ಲೀಟ್ ನಿಮಗೆ ಭೌತಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದ್ದು ಕಂಪ್ಲೀಟ್ ಸಿಲೆಬಸ್, ಚಾಪ್ಟರ್ ವೈಸ್, ಥಿಯರಿ ಕ್ಲಾಸ್ ಮತ್ತೆ MCQs. ಅಂದ್ರೆ ಪ್ರತಿಯೊಂದು ಚಾಪ್ಟರ್ ಆದ್ಮೇಲೆ ನಿಮ್ಗೆ ಒಂದಷ್ಟು ಸ್ಯಾಂಪಲ್ MCQs ಗಳಿರುತ್ತೆ, ಪ್ರಶ್ನೋತ್ತರಗಳು. ಸೊ ಜಿಯೋಗ್ರಫಿಲಿ ಕೂಡ ನಿಮಗೆ ಲಾಸ್ಟ್ ಅಲ್ಲಿ ಒಂದಷ್ಟು ಪ್ರಾಕ್ಟೀಸ್ ಕ್ವಶನ್ಸ್ ಇರುತ್ತೆ, ಸೊ ಹೆಂಗ್ ಬರುತ್ತೆ ಅಂತ. ಸೊ ಎಲ್ಲ ಕೂಡ ಒಂದು PDF ಮಾಡಿದೀವಿ. ಅದಕ್ಕೆ 176 ರೂಪೀಸ್ ಆಗುತ್ತೆ, ಪ್ಲಸ್ ಟ್ಯಾಕ್ಸ್ ಆಗುತ್ತೆ ಸ್ನೇಹಿತರೆ. ಸೊ ಇದು ಏನು PDF ರೆಡಿ ಮಾಡಿರೋ ಅವ್ರಿಗೋಸ್ಕರ, ಅದಕ್ಕೆ ಮಿನಿಮಲ್ ಪ್ರೈಸ್ ಇಟ್ಟಿರ್ತಕ್ಕಂಥದ್ದು. ಕಂಪ್ಲೀಟ್ ಸಿಲೆಬಸ್ ಏನಿದೆ ವಿತ್ MCQs ಪ್ರಶ್ನೋತ್ತರಗಳು ನಿಮ್ಗೆ ಇದರಲ್ಲಿ ಇರ್ತಕ್ಕಂಥದ್ದು ಏನಿಲ್ಲ. ನಾ ಕೊಟ್ಟಿರೋ ಲಿಂಕ್ ಇದೆ, ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ. ಅಲ್ಲಿ ಹೋಗಿ ನಿಮ್ಮ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಇಮೇಲ್ ID ಮತ್ತೆ ಮೊಬೈಲ್ ನಂಬರ್. ಇಮೇಲ್ ID ಕರೆಕ್ಟ್ ಆಗಿ ಕೊಡಬೇಕು. ಆಕೆ ರಿವ್ಯೂ ಅಂಡ್ ಪೇಮೆಂಟ್ ಹೋದ್ರೆ 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಇಮೇಲ್ IDಗೆ PDF ಬರುತ್ತೆ. ಒಂದು ನಿಮಗೆ ಇನ್ಸ್ಟಾಮೋಜೋ ಅಂತ ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ ಈ ರೀತಿ. ಆಮೇಲೆ ಇನ್ನೊಂದು ಆರ್ಡರ್ ID ಅಂತ ಹೇಳಿ ಇನ್ನೊಂದು ಮೇಲ್ ಬರುತ್ತೆ, ಅದರಲ್ಲಿ ನಿಮಗೆ ಡೌನ್ಲೋಡ್ ಅಂತ ಇರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅವಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ಸ್ನೇಹಿತರೆ. ಸೊ ಬೇಕಾದವ್ರು ತಗೊಳ್ಳಿ, ಇಲ್ಲ ಅಂದ್ರೆ ಟಿಲ್ ಎಕ್ಸಾಮ್ ತನಕ. ಯಾಕಂದ್ರೆ ತುಂಬಾ ಜನ ಈಗಲೇ ಪ್ರಿಪೇರ್ ಆಗ್ಬೇಕು ಅಂತ ಒಂದಷ್ಟು ಜನ ಕಮೆಂಟ್ ಆಗಿದ್ರೆ ಎಕ್ಸಾಮ್ ಹತ್ರ ಇದೆ ಅಂತ. ಸೊ ಹಂಗಾಗಿ PDF ನ ರೆಡಿ ಮಾಡಿಸಿ ಬೇಗ. ನಿಮಗೋಸ್ಕರ ಈ ಒಂದು ಕಂಪ್ಲೀಟ್ ಮ್ಯಾಪ್ಗಳು ಇರುತ್ತೆ. ಇದರಲ್ಲಿ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇರುತ್ತೆ ಅಂತ ಕೇಳ್ತೀರಾ. ಎಸ್ ಸರ್, ಇಂಗ್ಲಿಷ್ ಎಲ್ಲೆಲ್ಲಿ ಬೇಕಲ್ಲ ಇಂಗ್ಲಿಷಲ್ಲೂ ಕೂಡ ಇರುತ್ತೆ, ಎಲ್ಲೆಲ್ಲಿ ಕನ್ನಡ ಎರಡೂ ಕೂಡ ಇರುತ್ತೆ. ಕನ್ನಡದಲ್ಲಿ ಜಾಸ್ತಿ ಇದೆ, ಇಂಗ್ಲಿಷ್ ಎಲ್ಲೆಲ್ಲಿ ಬೇಕಲ್ಲ ಇಂಗ್ಲಿಷ್ ಇರುತ್ತೆ ಸ್ನೇಹಿತರೆ. ಕ್ವಶನ್ ಆನ್ಸರ್ ಕೂಡ ಇಂಗ್ಲಿಷಲ್ಲಿ ಇರುತ್ತೆ. ಸೊ ಇವತ್ತು ನಾವು ಮಾಡ್ತಾ ಇರ್ತಕ್ಕಂಥದ್ದು ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ನಾವು ನೋಡಿ, ಫಿಸಿಕ್ಸ್ ಅಲ್ಲಿ ಆಲ್ರೆಡಿ ಎಲೆಕ್ಟ್ರಾನಿಕ್ಸ್, ಮ್ಯಾಗ್ನೆಟಿಸಮ್, ಗ್ರಾವಿಟೇಷನ್ ಮತ್ತೆ ಸೌಂಡ್ ಕಂಪ್ಲೀಟ್ ಮಾಡಿದೀವಿ. ಎಲೆಕ್ಟ್ರಿಸಿಟಿ ಮಾಡಬೇಕಾಯಿತು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಡೈನಮಿಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಮಾಡೋಣ. ಸೊ ಇದರಲ್ಲಿ ಎಲೆಕ್ಟ್ರಿಸಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಇಸ್ ನಥಿಂಗ್ ಬಟ್ ನೀವೇನ್ ಅನ್ಕೋಬೇಕು ಅಂದ್ರೆ ಸಿಂಪಲ್ ಲಾಜಿಕ್ ತಿಳ್ಕೊಳ್ಳಿ. ಎಲ್ಲಿ ನಮಗೆ ದಾರಿ ಸಿಗುತ್ತೆ ಅಲ್ಲಿ ಕರೆಂಟ್ ಹೋಗ್ತಾ ಇರುತ್ತೆ. ಹೆಂಗೆ ನೀರ್ಗೆ ಹೆಂಗ್ ಸಿಗುತ್ತೆ ವಾಟರ್, ಹಂಗೆ ಹೆಂಗ್ ಹೋಗುತ್ತೆ, ಹಂಗೆ ಎಲೆಕ್ಟ್ರಿಸಿಟಿಗೆ ಎಲ್ಲೆಲ್ಲಿ ದಾರಿ ಸಿಗುತ್ತೆ, ಎಲ್ಲಿ ಕಂಡಕ್ಟರ್ಸ್ ಇರ್ತವೆ ಅದನ್ನ ಹೋಗಕ್ಕೆ ಪಾಸ್ ಮಾಡಕ್ಕೆ ಜಾಗ ಇರುತ್ತೆ, ಅಲ್ಲೂ ಮುಖಾಂತರ ಹೋಗುತ್ತೆ. ಇಷ್ಟೇ ಸಿಂಪಲ್ ಫಂಡ. ಬಟ್ ಇದನ್ನ ಟೆಕ್ನಿಕಲಿ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ಏನೇನು ಸಿಲೆಬಸ್ ಅಲ್ಲಿ ಕೊಟ್ಟಿದ್ದಾನೆ ಅಷ್ಟನ್ನು ಕವರ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಸೊ ಎಲೆಕ್ಟ್ರಿಸಿಟಿ ಏನು, ಕನ್ನಡನೂ ಕೂಡ ಇದೆ ಇಲ್ಲಿ. ಓಕೆ, ಕನ್ನಡ ಇಂಗ್ಲಿಷ್ ಎರಡಲ್ಲೂ ಇದೆ. ಎಲ್ಲೆಲ್ಲಿ ಬೇಕಲ್ಲಿ ಕನ್ನಡ ಕೊಡ್ತೀನಿ, ಯಾಕಂದ್ರೆ ಒಂದಷ್ಟು ಟೆಕ್ನಿಕಲ್ ಪಾಯಿಂಟ್ ನಿಮ್ಗೆ ಕನ್ನಡದಲ್ಲಿ ಗೊತ್ತಿರಬೇಕು. ಹಾಗಾಗಿ ನಿಮ್ಗೆ ಎರಡಲ್ಲೂ ಕೂಡ ಅಭ್ಯಾಸ ಮಾಡಿಸ್ತೀನಿ ಸ್ನೇಹಿತರೆ. ಈಗ ಎಲೆಕ್ಟ್ರಿಸಿಟಿ ಅಂದ್ರೆ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ನಾನು ಮ್ಯಾಗ್ನೆಟಿಸಮ್ ಮಾಡ್ಬೇಕಾದ್ರೆ ಹೇಳಿದ್ದೀನಿ ಸ್ನೇಹಿತರೆ ಚಾಪ್ಟರ್ ಅಲ್ಲಿ. ಈಗ ಫಾರ್ ಎಕ್ಸಾಂಪಲ್, ಎರಡು ಕೈ ಉಚ್ತೀರಾ, ಮತ್ತೆ ಅದ್ರ ಮಧ್ಯೆ ನೀವು ಒಂದು ಕಂಬಳಿನೋ ಎಲ್ಲ ಇಟ್ಟಾಗ ಉಲ್ಲ ನಿಂತ್ಕೊಳ್ಳುತ್ತೆ. ಅಥವಾ ನಿಮ್ಮ ಏರು ಬಲೂನ್ ತಗೊಳ್ಳಿ, ಬಲೂನ್ ತಗೊಂಡು ಬಲೂನ್ನ ನಿಮ್ಮ ಊದಿರೋ ಬಲೂನ್ನ ನಿಮ್ಮ ಏರ್ ಅಂದ್ರೆ ತಲೆ ಕೂದಲಿಗೆ ಉಜ್ಜಿ ಆಮೇಲೆ ನೀವು ಹಿಂಗೆ ತೆಗೆದ್ರೆ ತಲೆ ಕೂದಲು ಅಂತ ನಿಂತ್ಕೊಳ್ಳಂಗಾಗುತ್ತೆ. ಬಲೂನ್ ತಕ್ಷಣ ನೀವು ಗೋಡೆ ಗಣಿಸಿದ್ರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ. ಇವೆಲ್ಲ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಏನು ನಮ್ಮ ಆಟಮ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಗುತ್ತೆ ಒಂದ್ ಕಡೆ, ದಟ್ ಈಸ್ ಕಾಲ್ಡ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ನೋಡಿ, ಎಲೆಕ್ಟ್ರಾನ್ ಈಗ ಬಲೂನ್ ಹೇಳಿದ ಎಕ್ಸಾಂಪಲ್, ದಟ್ ಇಸ್ ಸ್ಟ್ಯಾಟಿಕ್ ಅಂದ್ರೆ ಫ್ರಿಕ್ಷನ್ ಇಂದ, ಉಜ್ಜುವಿಕೆಯಿಂದ ಆಗ್ತಕ್ಕಂಥದ್ದು ಇರುತ್ತಲ್ಲ, ಎಲೆಕ್ಟ್ರಾನ್ ಫ್ಲೋ ಆಗುತ್ತಲ್ಲ. ಸೊ ಅದು ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತ ಕರಿತೀವಿ. ಓಕೆ, ಫ್ರಿಕ್ಷನ್ ಬಿಟ್ವೀನ್ ಟು ಅಪ್ರೋಪ್ರಿಯೇಟ್ ಬಾಡೀಸ್, ಅದನ್ನ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂತೀವಿ. ಕೊಲಂಬ್ಸ್ ಅದನ್ನೇ ಹೇಳೋದು. ನಾನು ನಿಮ್ಗೆ ಹೇಳಿದೀನಿ, ಒಂದು A ಅಂತ B ಇದ್ರೆ ಅದರ ನಡುವೆ. ಈಗ ಮ್ಯಾಗ್ನೆಟಿಸಮ್ ಬಗ್ಗೆ ನಾವು ಆಲ್ರೆಡಿ ಓದಿದೀವಿ. ಮ್ಯಾಗ್ನೆಟಿಸಮ್ ಅಂದ್ರೇನು ಡೀಟೇಲ್ ಆಗಿ ಹೇಳಿದೀನಿ. ನಾರ್ತ್ ಇಂದ ಸೌತ್ಗೆ ಏನ್ ಅಟ್ರಾಕ್ಷನ್ಸ್ ಆಗುತ್ತೆ, ಅದ್ರ ಇಮ್ಯಾಜಿನರಿ ಲೈನ್ಸ್ ಇರುತ್ತೆ. ದ ಡೈರೆಕ್ಷನ್ ಇಸ್ ಆಲ್ವೇಸ್ ನಾರ್ತ್ ಟು ಸೌತ್. ಅದು ಓಕೆ, ಇಟ್ ವಿಲ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್, ದಿಸ್ ಇಮ್ಯಾಜಿನರಿ ಲೈನ್ಸ್. ಇವೆಲ್ಲ ನಾವು ಮ್ಯಾಗ್ನೆಟಿಸಮ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಸ್ನೇಹಿತರೆ. ಅಲ್ಲಿ ನೋಡಿ ಅವಾಗ ಗೊತ್ತಾಗಿದೆ. ಸೇಮ್ ವೇ ಎಲೆಕ್ಟ್ರಿಕ್ ಫೀಲ್ಡ್ ಅದೇ ತರ. ಕೂಲುಮ್ಸ್ ಲಾ ಹೇಳ್ತಕ್ಕಂಥದ್ದು ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ. ಅಂದ್ರೆ ಎರಡು ಒಂದು ಬಾಡಿಗಳ ನಡುವೆ ಏನ್ ಫೋರ್ಸ್ ಎಸ್ಟಾಬ್ಲಿಷ್ ಆಗುತ್ತಲ್ಲ, ಫೋರ್ಸ್ ವಿಚ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಅದರಲ್ಲಿರ್ತಕ್ಕಂಥ ಚಾರ್ಜು. ಎ ಬಾಡಿಲಿ ಇರ್ತಕ್ಕಂಥ ಚಾರ್ಜು, ಇದು A, ಇದು B ಅನ್ಕೊಂಡ್ರೆ, A ಬಾಡಿಲಿ ಇರ್ತಕ್ಕಂಥ ಚಾರ್ಜು ಇಂಟು B ಬಾಡಿಯ ಚಾರ್ಜ್ ಕೆಪಾಸಿಟಿ. ಓಕೆ, B ಬಾಡಿಯ ಚಾರ್ಜ್ ಕೆಪಾಸಿಟಿ ಡಿವೈಡೆಡ್ ಬೈ ಅದರ ನಡುವಿನ ಡಿಸ್ಟೆನ್ಸ್ ಏನಿರುತ್ತೆ, ಡಿಸ್ಟೆನ್ಸ್ D ಅಂತೆ, ಒಂದ್ಸಲ R ಅಂತಿರುತ್ತೆ, ಅದರ ಸ್ಕ್ವೇರ್. ದಿಸ್ ಇಸ್ ದ ಫಾರ್ಮುಲಾ, ಕೊಲಂಬ್ಸ್ ಲಾ ಫಾರ್ಮುಲಾ. ಅಂದ್ರೆ ಈ ಎರಡರ ನಡುವೆ ಏನ್ ಫೋರ್ಸ್ ಎಕ್ಸಾಬಿಟ್ ಆಗತ್ತಲ್ಲ, ಅಟ್ರಾಕ್ಷನ್ ಆಗ್ತಾ ಇರತ್ತೆ ನೋಡಿ. ಈಗ ಎಲೆಕ್ಟ್ರಿಕ್ ಕರೆಂಟ್ ಹತ್ರ ನೀವು ದೊಡ್ಡ ಹೈ ವೋಲ್ಟೇಜ್ ಹತ್ರ ಹೋಗ್ಬೇಡಿ ಅಂತಾರೆ, ಲೋ ವೋಲ್ಟೇಜ್ ಫೈನ್. ಯಾಕೆ, ಅದು ನಿಮಗೆ ಎಳಿತಾ ಇರುತ್ತೆ. ಅದು ಹತ್ರ ನಿಂತ್ಕೊಂಡು ನಿಮಗೆ ಒಂದ್ ರೀತಿ ಎಳಿಯುತ್ತೆ, ಅದ್ರ ಹತ್ರ ಹೋಗಬಾರ್ದು. ಯಾಕೆ, ಬಿಕಾಸ್ ಇಟ್ ಎಕ್ಸಿಬಿಟ್ಸ್ ದ ಫೋರ್ಸ್.
ಬಿಟ್ವೀನ್ ದ ಟೂ ಬಾಡೀಸ್ ದಟ್ ಚಾರ್ಜಸ್ ಏನಿರುತ್ತೆ ಇದರ ಕೆಪಾಸಿಟಿ ಆಫ್ ಚಾರ್ಜ್. ನಿಮ್ಮಲ್ಲೂ ಕೂಡ ನ್ಯೂರಾನ್ಸ್ಗಳು ಎಲೆಕ್ಟ್ರಿಕಲ್ ಕರೆಂಟ್ ತರ ನಮ್ಮ ಬಾಡಿಲೂ ಕೂಡ ಓಡಾಡ್ತಿರತ್ತೆ. ನಮ್ಮ ತಲೆಯಲ್ಲಿರತಕ್ಕಂಥ ಮೆದುಳು ಬ್ರೈನ್ ಅಂತ ಏನ್ ಕರಿತೀವಿ ಅದು ಹೆಂಗೆ ಬೇರೆ ಬೇರೆ ಕಡೆ ಸಿಗ್ನಲ್ ಕಳಿಸುತ್ತೆ, ಕಾಲು ಎತ್ತಬೇಕು, ಕೈ ಎತ್ತಬೇಕು, ಮಲ್ಕೋಬೇಕು, ಎದ್ದೇಳಬೇಕು, ಇನ್ನೊಂದು ಮಾಡಬೇಕು, ಮತ್ತೊಂದು ಮಾಡಬೇಕು. ದಟ್ ಸಿಗ್ನಲ್ ಗೋಸ್ ಲೈಕ್ ಎ ನ್ಯೂರಾನ್ಸ್, ಅಂದ್ರೆ ಎಲೆಕ್ಟ್ರಿಕಲ್ ಸಿಗ್ನಲ್ ತರ ಹೋಗ್ತಾ ಇರತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ಚಾರ್ಜ್ ಪಾರ್ಟಿಕಲ್ಸ್, ಸೊ ಇದರ ನಡುವೆ ಎಕ್ಸಿಬಿಟ್ ಆಗೋದನ್ನ ಅದರ ಕೆಪಾಸಿಟಿ ಆ ಇನ್ನೊಂದು ಬಾಡಿಯ ಚಾರ್ಜ್ ಕೆಪಾಸಿಟಿ ಬೈ ಡಿಸ್ಟೆನ್ಸ್ ಬಿಟ್ವೀನ್ ದಮ್, ದಿಟ್ ಈಸ್ ಕೂಲಮ್ಸ್ ಲಾ ಅಂತ ಕರಿತೀವಿ ಸ್ನೇಹಿತರೆ. ಕೆ ಇಸ್ ಎ ಕಾನ್ಸ್ಟೆಂಟ್, ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಂತ ತೆಗೆದ್ರೆ ಕೆ ಇಸ್ ಎ ಕಾನ್ಸ್ಟೆಂಟ್, ಕ್ಯೂ ಎ ಕ್ಯೂ ಬಿ ಡಿವೈಡ್ ಬೈ ಆರ್ ಸ್ಕ್ವೇರ್ ಅಥವಾ ಡಿ ಸ್ಕ್ವೇರ್ ಅಂತ ಏನಾರು ಇರುತ್ತೆ ಫಾರ್ಮುಲಾ. ಈಗ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಎಲೆಕ್ಟ್ರಿಕ್ ಫೀಲ್ಡ್ ಏನು ಅಂತ ಗೊತ್ತಾಯ್ತು ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದೇನು? ಈಗ ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಾನು ಹೇಳಿದ್ದೀನಿ. ಎಲೆಕ್ಟ್ರಿಕ್ ಫೀಲ್ಡ್ ಅಂದೇನು? ಇಟ್ಸ್ ಜಸ್ಟ್ ಲೈಕ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ತರನೇ, ಬಟ್ ಚಾರ್ಜ್ಡ್ ಏನಿರುತ್ತೆ ದಟ್ ಫೋರ್ಸ್ ಬಿಟ್ವೀನ್ ದೆಮ್ ಅಟ್ ಎ ಯೂನಿಟ್ ಆಫ್ ಚಾರ್ಜ್ ಅಂತ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಈಸ್ ಈಕ್ವಲ್ ಟು ಫೋರ್ಸ್ ಬಿಟ್ವೀನ್ ದ ಬಾಡೀಸ್ ಏನಿರುತ್ತೆ. ಓಕೆ, ದಟ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಬಾಡಿ ಡಿವೈಡ್ ಬೈ ಎಷ್ಟು ಚಾರ್ಜ್, ಓಕೆ, ಪರ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಟ್ ದಟ್ ಪಾಯಿಂಟ್. ಆ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಲ್ಲಿ ಒಂದು ಯೂನಿಟ್ ಆಫ್ ಚಾರ್ಜ್ ಅಲ್ಲಿ ಎಷ್ಟು ಫೋರ್ಸ್ ಎಕ್ಸಿಬಿಟ್ ಆಗುತ್ತೆ, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಬೇಕಾದ್ರೆ ಇದನ್ನು ನಿಮ್ಗೆ ಎಕ್ಸಾಮ್ ಅಲ್ಲಿ ಫಾರ್ಮುಲಾಗಳನ್ನ ಕೊಡಬಹುದು ಆಪ್ಷನ್ ಅಲ್ಲಿ, ಅಥವಾ ಇದ್ರ ಮೇಲೆ ನಿಮ್ಗೆ ಕ್ವಶನ್ಸ್ ಬರಬಹುದು. ಇದಕ್ಕಿಂತ ಹೆಚ್ಚಾಗಿ ಹೋಮ್ಸ್ ಲಾ ಬಗ್ಗೆ ಕ್ವಶನ್ಸ್ ಬರುತ್ತೆ. ಓಕೆ, ಅದನ್ನು ಕೂಡ ಡಿಸ್ಕಸ್ ಮಾಡ್ತೇನೆ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತಂದ್ರೆ ಏನು? ನಿಮಗೆ ಹೇಳಿದೀನಿ ಎಲೆಕ್ಟ್ರಾನ್ಸ್ ಹೆಂಗಾಗುತ್ತೆ ಸರ್. ಈಗ ಒಂದು ಆಟಮ್ ಇರುತ್ತೆ, ಇಲ್ಲಿ ಪ್ರೋಟಾನ್ ನ್ಯೂಟ್ರಾನ್ ಇರುತ್ತೆ, ಅದ್ರ ಸುತ್ತ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಗಳಿರುತ್ತೆ. ಇಟ್ ವಿಲ್ ಗೋ, ಎಲೆಕ್ಟ್ರಾನ್ಸ್ ವಿಲ್ ಫ್ಲೋ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಆಲ್ವೇಸ್ ಗೋ. ಎಲೆಕ್ಟ್ರಿಸಿಟಿ ಅಂದಾಗ ಪಾಸಿಟಿವ್ ನೆಗೆಟಿವ್ ಅಂತ ಏನಿರುತ್ತೆ ಸ್ನೇಹಿತರೆ, ಪಾಸಿಟಿವ್ ನೆಗೆಟಿವ್ ಅಂತ. ಓಕೆ, ಈ ಪಾಸಿಟಿವ್ ಇಂದ ನೆಗೆಟಿವ್ಗೆ, ಇದು ಪಾಸಿಟಿವ್ ಇದು ನೆಗೆಟಿವ್ ಅಂದ್ರೆ ಹೀಗೆ ಎಲೆಕ್ಟ್ರಿಕ್ ಪಾಸಿಟಿವ್ ಟು ನೆಗೆಟಿವ್ ಫ್ಲೋ ಆಗೋದು. ಅಂದ್ರೆ ಇಲ್ಲಿ ಇವ ಎಲೆಕ್ಟ್ರಿಕ್ ಫೀಲ್ಡ್ ಅರೌಂಡ್ ನೋಡಿ, ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್. ಇಲ್ಲಿ ನೋಡಿ, ಪಾಸಿಟಿವ್ ಇಂದ ನೆಗೆಟಿವ್ ಹೋಗ್ತಾ ಇದೆ. ಈ ಪಾಯಿಂಟ್ ಎಲ್ಲ ನಿಮ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಮತ್ತೆ ಈಗ ಒಂದು ಎಕ್ಸಾಂಪಲ್, ಒಂದು ಪಾಸಿಟಿವ್ ಚಾರ್ಜ್ ಇಂದ ಅಂದ್ರೆ ಆ ಚಾರ್ಜ್ ಇಂದ ಹೋಗ್ತಾ ಇರುತ್ತೆ ನೋಡಿ, ಇಲ್ಲೆಲ್ಲ ಡೈರೆಕ್ಷನ್ ನೋಡಿ ಹೋಗ್ತಾ ಇದೆ ಹೊರಗಡೆ. ಅದೇ ನೆಗೆಟಿವ್ ಚಾರ್ಜ್ ಅಂದ್ರೆ ಆ ಕಡೆ ಬರ್ತಾ ಇರತ್ತೆ, ಅಟ್ರಾಕ್ಟ್ ಮಾಡುತ್ತೆ ನೆಗೆಟಿವ್ ಚಾರ್ಜ್. ಅಥವಾ ಆ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಆ ಕಂಡಕ್ಟರ್ ಪ್ಯಾರಲಲ್ ಇದ್ರೆ ಇಟ್ ವಿಲ್ ಗೋ ಲೈಕ್ ದಿಸ್. ಓಕೆ, ಸುಮ್ಮನೆ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತಾ ಇರೋದು ನಾನು, ಹೆಂಗೆ ಪಾಸಿಟಿವ್ ಕಡೆ ಬರುತ್ತೆ ಇಂದ ಹೋಗುತ್ತೆ, ನೆಗೆಟಿವ್ ಕಡೆ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿ. ಸೊ ಅದನ್ನ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕರಿತೀವಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ. ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಅನ್ ಇಮ್ಯಾಜಿನರಿ ಲೈನ್. ನಮ್ಮ ಮ್ಯಾಗ್ನೆಟಿಕ್ ಫೀಲ್ಡ್ ಹೆಂಗೆ ಹೇಳಿದ್ವಿ ಹಂಗೆ. ಸೊ ದಟ್ ನಾನು ಇಲ್ಲಿ ಕನ್ನಡದಲ್ಲಿ ಕೊಟ್ಟಿದ್ದೀನಿ, ನೋನಿಟಿವ್ ನೋಡಿ, ವಿದ್ಯುತ್ ಶಕ್ತಿ ಒಂದು ರೂಪ, ಇದು ಪರಮಾಣುವಿನಲ್ಲಿ ಮಾಡಲ್ಪಟ್ಟಿದೆ, 3 ಮೂಲಭೂತ ಕಣಗಳಿದೆ, ಅದರ ಎಲೆಕ್ಟ್ರಾನ್ ಪರಮಾಣು ಸುತ್ತುತ್ತಿರುತ್ತದೆ. ಮತ್ತೆ ಅದನ್ನ ನಾವು ವಿದ್ಯುತ್ತಾಂಶಗಳನ್ನ ಅಂತಾರಾಷ್ಟ್ರೀಯ ಮೂಲಮಾಪನ ಕೊಲೆಂಡೋ ಅಂತ ಕರಿತೀವಿ. ಒಂದು ಎಲೆಕ್ಟ್ರಾನ್ ಎಷ್ಟು ಕೂಲಮ್ಸ್ ಇರುತ್ತೆ ಅಂದ್ರೆ ಇದೆಲ್ಲ ಎಕ್ಸಾಮ್ ಅಲ್ಲಿ ಕೇಳ್ತಾನೆ, 1.602 into 10⁹ ಕೂಲಮ್ಸ್ ಇರುತ್ತೆ. ಓಕೆ, ಸೊ ಹಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಅಂತಂದ್ರೆ ಏನೋ ನಾನು ಹೇಳಿದ್ದೀನಿ ನಿಮಗೆ. ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರೆ ಏನು, ಲೈನ್ಸ್ ಅಂದ್ರೆ ಏನು. ಇದರಲ್ಲಿ ಪ್ರಮುಖವಾದ ಪಾಯಿಂಟ್ ಏನು ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಏನಿದೆ ಅದು ಇಲ್ಲಿ ನೋಡಿ, 2 lines ಕ್ಯಾನ್ ನೆವರ್ ಇಂಟರ್ಸೆಕ್ಟ್. ಅಗೇನ್ ಮ್ಯಾಗ್ನೆಟಿಕ್ ಫೀಲ್ಡ್ ತರ ಇಲ್ಲಿ 2 lines ಕ್ಯಾನ್ ನೆವರ್ ಇಂಟರ್ಸೆಕ್ಟ್ ಆಗಲ್ಲ. ಅಂಡ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆಲ್ವೇಸ್ ಬೀಯಿಂಗ್ ಆನ್ ಪಾಸಿಟಿವ್ ಚಾರ್ಜ್ ಅಂಡ್ ಎಂಡ್ ಆನ್ ನೆಗೆಟಿವ್ ಚಾರ್ಜ್. ಸೇಮ್ ನಾನೀಗ ಎಕ್ಸ್ಪ್ಲೇನ್ ಮಾಡಾಯ್ತು ಅದನ್ನ. ಓಕೆ, ಇಟ್ ಈಸ್ ಡು ನಾಟ್ ಸ್ಟಾರ್ಟ್ ಆರ್ ಸ್ಟಾಪ್ ಇನ್ ಮಿಡ್ ಸ್ಪೇಸ್ ಅಲ್ಲಿ ಅದು ಉತ್ಪತ್ತಿ ಆಗಲ್ಲ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಇನ್ ಎಫೆಕ್ಟಿವ್ ಎಲೆಕ್ಟ್ರಿಕ್ ಫೀಲ್ಡ್ ಈಕ್ವಲ್ ಟು ವರ್ಕ್ ಡನ್ ಪರ್ ಯೂನಿಟ್ ಆಫ್ ಚಾರ್ಜ್ ಇನ್ ಕ್ಯಾರಿಂಗ್ ಟೆಸ್ಟ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ಇಟ್ಸ್ ಎ ಯೂನಿಟ್ ಆಫ್ ಜೌಲ್ ಪರ್ ಕೂಲಂಬ್. ಓಕೆ, ಜೌಲ್ ಪರ್ ಕೂಲಂಬ್. ನಾನು ಇಲ್ಲಿ ಫಾರ್ಮುಲಾ ಹೇಳಿದ್ನಲ್ಲ ಅದೇ ನಾನು ನಿಮಗೆ ಕನ್ನಡದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಥವಾ ಎಲೆಕ್ಟ್ರಿಕ್ ಪವರ್, ವಿದ್ಯುತ್ ಶಕ್ತಿ ಅಂತ, ಪವರ್ ಸಾಮರ್ಥ್ಯ, ವಿದ್ಯುತ್ ಸಾಮರ್ಥ್ಯ ಅಂತ ಏನ್ ಕರಿತೀವಿ, ದಟ್ ಈಸ್ ಪಿ ಅಂತ ಕರಿತೀವಿ. ಓಕೆ, ದಟ್ ಪಿ ವಿದ್ಯುತ್ ಸಾಮರ್ಥ್ಯ ಅಂತಕ್ಕಂಥದ್ದು ಏನಿದೆ, ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆರ್ ಕನ್ಸ್ಯೂಮ್ಡ್ ಪರ್ ಯೂನಿಟ್ ಆಫ್. ಈಗ ಒಂದು ಬಲ್ಬ್ ತಗೋತೀರಾ, 5 ವ್ಯಾಟ್ಸ್ ಬಲ್ಬ್, 10 ಅಂದ್ರೆ ಕೆಪಾಸಿಟಿ ಹೇಳ್ತೀವಲ್ಲ ಸರ್, ವ್ಯಾಟ್ ಅಂತ ಏನು ಹೇಳ್ತೀವಲ್ಲ. ಸೊ ಆ ರೀತಿ ಇಲ್ಲಿ ಎಷ್ಟು ಕನ್ಸ್ಯೂಮ್ ಆಗುತ್ತೆ ಅಥವಾ ಅದರಿಂದ ಪ್ರೊಡ್ಯೂಸ್ ಆಗುತ್ತೆ ಯಾವ್ದಾರ ಒಂದು ವಸ್ತು ಎಲೆಕ್ಟ್ರಿಕ್ ಕಂಡಕ್ಟರ್ ಇಂದ, ಅದು 1 ಯೂನಿಟ್ ಆಫ್ ಟೈಮ್ ಅಲ್ಲಿ, ದಟ್ ಈಸ್ ಕಾಲ್ಡ್ ಆ ಒಂದು ಡಿವೈಸ್ ನ ಎಲೆಕ್ಟ್ರಿಕ್ ಪವರ್ ಆಗಿರುತ್ತೆ. ಓಕೆ, ನೋಡಿ, ಒಂದು ರೂಪದ ಶಕ್ತಿಯನ್ನು ಮತ್ತೊಂದು ರೂಪದ ಶಕ್ತಿಯನ್ನು ಪರಿವರ್ತಿಸಲು ಸಾಧ್ಯವಿಲ್ಲ. ಹೌದು, ಶಕ್ತಿಯನ್ನು ನಾವು ಪರಿವರ್ತಿಸಕ್ಕಾಗಲ್ಲ, ಅಂದ್ರೆ ಪರಿವರ್ತಿಸಬಹುದು, ಆದ್ರೆ ಸೃಷ್ಟಿಸಲು ಮತ್ತು ಲಯಗೊಳಿಸಲು ಸಾಧ್ಯವಿಲ್ಲ ಅಲ್ವಾ. ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಮಾಡ್ಬೋದು, ಜನರೇಟರ್, ಮೋಟರ್ ಎಕ್ಸಾಂಪಲ್. ಆದ್ರೆ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡಲು ಲಯಗೊಳಿಸಲು ಸಾಧ್ಯ ಇಲ್ಲ ಅಲ್ವಾ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಪೊಟೆನ್ಷಿಯಲ್ ಅಂದ್ರೆ ಎಲೆಕ್ಟ್ರಿಕ್ ಪವರ್ ಅಂತ ಏನ್ ಕರಿತೀವಿ, E/T. E ಅಂತಂದ್ರೆ ವಿದ್ಯುತ್ ಶಕ್ತಿ, ಅದರ ಒಂದು
ಪವರ್ ಡಿವೈಡ್ ಬೈ ಆ ಕಾಲ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕ್ ಪವರ್. ಇದನ್ನ ಬೇಕಾದ್ರೆ ಕನ್ನಡ ಇಂಗ್ಲಿಷ್ ಅಲ್ಲಿ ಹೇಳ್ಬೇಕು ಅಂದ್ರೆ ಎಲೆಕ್ಟ್ರಿಕ್ ಪವರ್ ಡಿವೈಡೆಡ್ ಬೈ ಟೈಮ್ ಅಂತ ಹೇಳ್ಬೋದು. ಆಯ್ತಾ? ಸೊ ಇದನ್ನ ಬೇರೆ ಬೇರೆ ರೀತಿ ಮಾಡ್ತೀವಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೀನಿ ಫಾರ್ಮುಲಾ. ಈ ಫಾರ್ಮುಲಾ ನಿಮ್ಗೆ ಈಗ ಅರ್ಥ ಆಗಲ್ಲ, ಮುಂದೆ ನಾನು ತೋರಿಸ್ತಾ ಹೋಗ್ತೀನಿ, ಅವಾಗ ಅರ್ಥ ಆಗುತ್ತೆ. ಪಿ ಇಸ್ ಈಕ್ವಲ್ ಟು ವೋಲ್ಟೇಜ್ ಇಂಟು ಐ ಅಂತಾನು ಕರಿತೀವಿ. ಅಂದ್ರೆ ಪವರ್ ಆಫ್ ದಟ್ ಡಿವೈಸ್, ಅಂದ್ರೆ ಆ ಒಂದು ಡಿವೈಸ್, ಈಗ ಯಾವ್ದಾರ ಒಂದು ಡಿವೈಸ್ ಪವರ್ ಕಂಡುಹಿಡಿಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಗೊತ್ತಿರೋ ವೋಲ್ಟೇಜ್ ಎಷ್ಟು ಅಪ್ಲೈ ಮಾಡ್ತೀವಿ, ಓಕೆ, ಮತ್ತೆ ಅಲ್ಲಿ ಕರೆಂಟ್ ಎಷ್ಟು ಹೋಗುತ್ತೆ ಆ ವೋಲ್ಟೇಜ್ ಇಂದ. ಸೊ ಆ ಒಂದು ಇದರಲ್ಲೂ ಕೂಡ ನಾವು ಹೇಳ್ತೀವಿ ಅದರ ಕೆಪಾಸಿಟಿ ಏನು ಅಂತ. ಬಟ್ 1 ಕಿಲೋ ವ್ಯಾಟ್ ಅವರ್ ಅಲ್ಲಿ ನಾವು ಯೂಶಲಿ ನಾವು ಹೇಳ್ತಾ ಹೋಗ್ತೀವಿ ಅದನ್ನ 3.6 × 10⁶ ಜೌಲ್ಸ್ ಅಂತ ಕರಿತೀವಿ. ಹೆಂಗ್ ಕರಿತೀವಿ ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ ಬನ್ನಿ. ನೋಡಿ, ಈಗ ನಿಮ್ಗೆ ಪವರ್ ಅಂದ್ರೆ ಏನು, ಶಕ್ತಿ. ಶಕ್ತಿಯ ಯೂನಿಟ್ ಏನು, ವ್ಯಾಟ್ ಅಂತ ಕರಿತೀವಿ. 1 ಸೆಕೆಂಡ್ ಜೌಲ್ಸ್ ದರದಲ್ಲಿ ವಿದ್ಯುತ್ ಶಕ್ತಿ ಉಪಯೋಗಿಸುವ ಸಾಮರ್ಥ್ಯಕ್ಕೆ ವ್ಯಾಟ್ ಅಂತ ಕರಿತೀವಿ. 1 ವ್ಯಾಟ್ ಅಂತಂದ್ರೆ ಏನು, ವ್ಯಾಟ್ ಇಸ್ ನಥಿಂಗ್ ಬಟ್ 1 ಜೌಲ್ ಪರ್ ಸೆಕೆಂಡ್ ಅಂತ. ಓಕೆ, 1 ಸೆಕೆಂಡ್ಗೆ ಎಷ್ಟು ಆ ಒಂದು ಇದು ಚಾರ್ಜ್ ಅದರಲ್ಲಿ ಇದೆ ಅಂತ. ಓಕೆ, 1 ವ್ಯಾಟ್ ಇಸ್ ಈಕ್ವಲ್ ಟು ಎಷ್ಟು ಶಕ್ತಿ ಅಂದ್ರೆ ಅದರಲ್ಲಿ ಇರ್ತಕ್ಕ ಚಾರ್ಜ್ ಪಾರ್ಟಿಕಲ್ 1 ಸೆಕೆಂಡ್ ಎಷ್ಟು ಕೆಲಸ ಮಾಡ್ತಾ ಇದೆ ಅಂತ. ಸೊ ಈಗ 1 ವ್ಯಾಟ್ ನ ನಾವು ಯೂಶಲಿ ಕಿಲೋ ವ್ಯಾಟ್ಗೂ ಬರ್ತೀವಿ. 1 ಕಿಲೋ ವ್ಯಾಟ್ ಅಂದ್ರೆ ಏನಾಗುತ್ತೆ ಸರ್, 1000 ವ್ಯಾಟ್ಸ್ ಅಂತ ಬರೀತೀವಿ ಅಲ್ಲ ಸರ್. ಈಗ ಈ 1000 ವ್ಯಾಟ್ಸ್ಗೆ ಡಬ್ಲ್ಯೂ ಬದಲು 1 ಜೌಲ್ಸ್ ಪರ್ ಸೆಕೆಂಡ್ ಹಾಕಿದ್ರೆ 1000 ಜೌಲ್ಸ್ ಪರ್ ಸೆಕೆಂಡ್ ಆಯ್ತು. ನಾನು ನಿಮ್ಗೆ ಇಲ್ಲಿ ಫಾರ್ಮುಲಾ ಬಂತಲ್ಲ, ಇಲ್ಲಿ ಈ ವ್ಯಾಲ್ಯೂ ಹೆಂಗ್ ಬಂತು ಅಂತ ತೋರಿಸ್ತಾ ಇದೀನಿ. ನಾಟ್ ನೆಸಸರಿ ಬಟ್ ಸ್ಟಿಲ್ ಓಕೆ, ಇದೆಲ್ಲ ನಿಮ್ಗೆ ಗೊತ್ತಿದ್ರು ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ಸ್ ಕೇಳಿದಾಗ ಕಿಲೋ ವ್ಯಾಟ್ ಅಲ್ಲಿ ಕೇಳಿದ್ದಾನ, ವ್ಯಾಟ್ ಅಲ್ಲಿ ಕೇಳಿದ್ದಾನ, ಕನ್ವರ್ಟ್ ಮಾಡೋದಂಗೆ ಇದೆಲ್ಲ ನಿಮ್ಗೆ ಗೊತ್ತಿರಬೇಕು. ಓಕೆ, ಸೊ ಈಗ 1 ಕಿಲೋ ವ್ಯಾಟ್ ಅವರ್ ಯೂಶಲಿ ನಾವು ಏನ್ ಮಾಡ್ತೀವಿ, ನಾವು ಅಳಿಬೇಕಾದ್ರೆ ಎಷ್ಟು ಅವರ್ಗೆ ಎಷ್ಟು ಕಿಲೋ ವ್ಯಾಟ್ ಆದ ಕನ್ಸಂಪ್ಷನ್. ಎಲೆಕ್ಟ್ರಿಕಲ್ ದೊಡ್ಡ ದೊಡ್ಡ ಅಪ್ಲಯನ್ಸಸ್ ಗಳನ್ನ ನಾವು ಹಂಗೆ ಕಿಲೋ ವ್ಯಾಟ್ ಅವರ್ ಅಲ್ಲಿ ನಾವು ನೋಡ್ತಾ ಇರ್ತೀವಿ. ಈಗ ನಿಮ್ಮ ಇದು ಕೂಡ ಯಾವ್ದು ಮೀಟರ್, ಎಷ್ಟು ಕಿಲೋ ವ್ಯಾಟ್ ಅವರ್ ಮೀಟರು ಹಿಂಗೆಲ್ಲ ಹೇಳ್ತಾ ಇರ್ತೀವಿ. ಸೊ 1 ಕಿಲೋ ವ್ಯಾಟ್ ಅವರ್ ಅಂದ್ರೆ 1 ಕಿಲೋ ವ್ಯಾಟ್ ಇಂಟು 1 ಅವರ್ ಅಂತ ಅರ್ಥ, ಪರ್ ಅವರ್ ಅಂತ. 1 ಕಿಲೋ ವ್ಯಾಟ್ ಅಂದ್ರೆ ನೋಡಿ 1000 ವ್ಯಾಟ್ಸ್ ಇಂಟು 1 ಅವರ್. 1000 ವ್ಯಾಟ್ಸ್ ಅಂದ್ರೇನು, ಇಲ್ಲಿ ನೋಡಿ 1000 ವ್ಯಾಟ್ಸ್ ಅಂದ್ರೆ ಏನಾಯ್ತು ಇಲ್ಲಿ ಏನಾಯ್ತು ಇಲ್ಲಿ ನೋಡಿ, 1000 ವ್ಯಾಟ್ಸ್ ಅಂದ್ರೆ 1000 ಜೌಲ್ಸ್ ಪರ್ ಸೆಕೆಂಡ್ ಆಯ್ತು. 1 ಅವರ್ ಅಂದ್ರೆ 3600 ಸೆಕೆಂಡ್ ಅಲ್ಲ ಸರ್, ಸೆಕೆಂಡ್. ಸೊ ಈ ಸೆಕೆಂಡ್ಸ್ ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದಾಗ ಏನಾಗುತ್ತೆ, 3600 ಜೌಲ್ಸ್ ಆಗುತ್ತೆ. ಅಂದ್ರೆ ನೋಡಿ ಇಲ್ಲಿ 36 2 0 ಮತ್ತೆ 3 0 ಅಂದ್ರೆ 5 ಸೊನ್ನೆಗಳು ಜೌಲ್ಸ್ ಆಗುತ್ತೆ. ಅದನ್ನ ಇಲ್ಲಿ ನಾನು ಮಾಡಿರೋದು 3.6 ಇಂಟು 10⁶. ಇಲ್ಲಿ 36 5 0 ಇಂಟು 10⁵ ಜೌಲ್ಸ್ ಅಂತ ಬರೀಬಹುದು. ಓಕೆ, ಇದನ್ನ 3.6 ಇಂಟು 10⁶ ಜೌಲ್ಸ್ ಅಂತಾನು ಬರೀಬಹುದು. ಹಾಗಾಗಿ ಎಕ್ಸಾಮ್ ಅಲ್ಲಿ ನಾನು ನಿಮ್ಗೆ ಇದನ್ನ ಯಾಕೆ ಎಕ್ಸಾಂಪಲ್ ಹೇಳ್ತಾ ಇದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್ 1 ಕಿಲೋ ವ್ಯಾಟ್ ಇಸ್ ಈಕ್ವಲ್ ಟು ಹೌ ಮೆನಿ ಜೌಲ್ಸ್ ಅಂತ ಕೇಳ್ತಾನೆ ಅಂತ ಇಟ್ಕೊಳ್ಳಿ. ಆಪ್ಷನ್ಸ್ ಅಲ್ಲಿ ನಿಮಗೆ ಕೊಡ್ತಾನೆ ಏನು, 3.6 ಇಂಟು 10⁶ ಕೊಡಬಹುದು, ಅಥವಾ 36 ಇಂಟು 10⁵ ಜೌಲ್ಸ್ ಅಂತ ಕೊಡಬಹುದು, ಅಥವಾ ಇಲ್ಲಿ ನೋಡಿ ಈ ತರನು ಕೂಡ ಕೊಡಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ಹಂಗಾಗಿ ಇದನ್ನೆಲ್ಲ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಬೇಕಾಯ್ತು. ಸೊ ಎಲ್ಲಾನು ಒಂದೇ ಆಪ್ಷನ್ ನೋಡ್ಕೊಂಡು ಆನ್ಸರ್ ಮಾಡ್ಬೇಕಾಗತ್ತೆ. ಫೈನ್ ಸರ್. ಇನ್ನು ಎಲೆಕ್ಟ್ರಿಕ್ ಕರೆಂಟ್ ಹರಿತಾ ಇರತ್ತೆ ಅಂತ ಇಟ್ಕೊಳ್ಳಿ. ಒಂದು ಸರ್ಕ್ಯೂಟ್ ಅಂತ ತಗೊಂಡಾಗ ಒಂದು ಸರ್ಕ್ಯೂಟ್ ಎಲೆಕ್ಟ್ರಿಕ್ ಕರೆಂಟ್, ಇಲ್ಲಿ ವೋಲ್ಟೇಜ್ ಅಪ್ಲೈ ಮಾಡ್ತೀವಿ, ಎಲೆಕ್ಟ್ರಿಕ್ ಕರೆಂಟ್ ಹರಿಯುತ್ತೆ. ಓಕೆ ಫೈನ್ ಸರ್, ಕರೆಂಟ್ ಹರಿಯುತ್ತೆ. ಇದೊಂದು ರೆಸಿಸ್ಟೆನ್ಸ್ ಅಥವಾ ಬಲ್ಬ್ ಅಂತ ಅನ್ಕೋಣ. ಫೈನ್ ಸರ್. ಈಗ ಈ ಕರೆಂಟ್ ಹರಿಬೇಕಾದ್ರೆ ಯಾವ್ಯಾವುದು ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ. ಇಲ್ಲೇನ ಸರ್, ಮ್ಯಾಗ್ನೆಟಿಕ್ ಫೀಲ್ಡ್ ಬರುತ್ತೆ ಅಲ್ವಾ. ಮತ್ತೆ ಈ ಕರೆಂಟ್ ಇಂದ ಈ ಒಂದು ರೆಸಿಸ್ಟೆನ್ಸ್, ಈಗ ಬಲ್ಬ್ ಆಗ್ಬೋದು, ಹೀಟ್ ಆಗುತ್ತೆ. ಅಂದ್ರೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಗುತ್ತೆ. ಒಂದು ವಿದ್ಯುತ್ ಹರಿಬೇಕಾದ್ರೆ ಯಾವ್ಯಾವ ಪರಿಣಾಮ ಆಗುತ್ತೆ ಅಂತ. ಮತ್ತೆ ಕೆಮಿಕಲ್ ಎಫೆಕ್ಟ್ ಆಗುತ್ತೆ, ಮತ್ತೆ ಹೀಟ್ ಎಫೆಕ್ಟ್ ಆಗುತ್ತೆ, ಹೀಟು ಪ್ರೊಡ್ಯೂಸ್ ಆಗುತ್ತೆ. ಸೊ ಇಲ್ಲಿ ನಾವು ನೋಡ್ತಾ ಹೋದ್ರೆ ಈ ಮ್ಯಾಗ್ನೆಟಿಕ್ ಎಫೆಕ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ, ಅಥವಾ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್ ಬಗ್ಗೆ ನಾನು ಆಲ್ರೆಡಿ ಹೇಳಿದ್ದೀನಿ. ಒಂದು ಕಾಂತ ಕ್ಷೇತ್ರ, ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಉತ್ಪತ್ತಿ ಆಗ್ತಕ್ಕಂಥ ಅದ್ರ ಸುತ್ತ ಏನಾಗುತ್ತೆ ಇಲ್ಲಿ ತೋರಿಸೋದಲ್ಲ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನಿಮಗೆ. ದಿಸ್ ಇಸ್ ಎಲೆಕ್ಟ್ರಿಕ್ ಫೀಲ್ಡ್, ಮ್ಯಾಗ್ನೆಟಿಕ್ ಫೀಲ್ಡ್, ದಿಸ್ ಇಸ್ ದ ಫೀಲ್ಡ್. ಓಕೆ, ಕಾಂತ ಕ್ಷೇತ್ರ, ಮ್ಯಾಗ್ನೆಟಿಸಮ್ ಅಂತ ಏನು ಕರಿತೀವಿ, ಸೊ ಎಲೆಕ್ಟ್ರಿಸಮ್ ಅಂತ. ಓಕೆ, ಇದು ಒಂದು ಒಂದು ಸರ್ಕ್ಯೂಟ್ ಅಲ್ಲಿ ಅಥವಾ ಒಂದು ಡಿವೈಸ್ ಮುಖಾಂತರ ಎಲೆಕ್ಟ್ರಿಕ್ ವೋಲ್ಟೇಜ್ ನ ಅಪ್ಲೈ ಮಾಡಿ ಕರೆಂಟ್ ಪಾಸ್ ಮಾಡೋದು, ದಟ್ ಇಸ್ ಪ್ರೊಡ್ಯೂಸ್ ಆಗುತ್ತೆ. ಅದನ್ನ ಹೆನ್ರಿ ಕ್ರಿಸ್ಟನ್ ಓಯರ್ ಸ್ಪೇಡ್ ಅಂತಕ್ಕಂಥ ಪತ್ತೆ ಹಚ್ತಾನೆ. ಇನ್ನು ರಾಸಾಯನಿಕ ಪರಿಣಾಮ, ನಾವು ಇದನ್ನ ಸೆಲ್ಸ್ ಗಳಲ್ಲಿ ನೋಡ್ತೀವಿ, ಡ್ರೈ ಸೆಲ್ ಅಲ್ಲೆಲ್ಲ ನೋಡ್ತೀವಿ. ಅಂದ್ರೆ ಕೆಮಿಕಲ್ ರಿಯಾಕ್ಷನ್ ಆಗೋದು, ಎಲೆಕ್ಟ್ರೋಲಿಸಿಸ್ ಅಂತ ಕರಿತೀವಿ, ಎಲೆಕ್ಟ್ರೋಲೈಟ್ಸ್ಗಳು ಅಂತ. ಅಂದ್ರೆ ಈ ವಿದ್ಯುತ್ ಹರಿದಾಗ ರಾಸಾಯನಿಕ ಬದಲಾವಣೆ ಆಗ್ತಕ್ಕಂಥದ್ನ ನಾವು ವಿದ್ಯುತ್ ರಾಸಾಯನಿಕ ಪರಿಣಾಮ ಅಂತ ಕರಿತೀವಿ. ತಾಮ್ರ ಸಲ್ಫೇಟ್, ಸಲ್ಫ್ಯೂರಿಕ್ ಆಮ್ಲ ಅಥವಾ ಜಿಂಕ್ ಇದ್ರಲ್ಲಿ ನೋಡ್ತೀವಿ ನಾವು, ಕಾಪರ್ ಅಲ್ಲಿ ನೋಡ್ತೀವಿ. ಓಕೆ, ಡ್ರೈ ಸೆಲ್ಗಳಲ್ಲಿ ಮುಂದೆ ಬರುತ್ತೆ ಡ್ರೈ ಸೆಲ್ ಅಂತ, ಪ್ರೈಮರಿ ಸೆಕೆಂಡರಿ ಸೆಲ್ಸ್ ಅಂತ, ಎಲೆಕ್ಟ್ರಿಕ್ ಸೆಲ್ಸ್ ಅಂತ, ವಿದ್ಯುತ್ ಕೋಶಗಳು ಅಂತ ಅಲ್ಲಿ ನೋಡೋಣ. ಓಕೆ, ಸೊ ಹಾಗೆ ವಿದ್ಯುತ್ ಉಷ್ಣೋದನ ಪರಿಣಾಮ ಅಂದ್ರೆ ಹೀಟ್ ಜನರೇಟ್ ಆಗುತ್ತೆ. ಹೀಟ್ ಹೆಂಗ್ ಜನರೇಟ್ ಆಗುತ್ತೆ, ಈಗ ಬಲ್ಬ್ ಅಲ್ಲಿ ಹೀಟ್ ಪ್ರೊಡ್ಯೂಸ್ ಆಗುತ್ತೆ, ಎಲೆಕ್ಟ್ರಿಕ್ ಪವರ್, ಅಲ್ಲೂ ಕೂಡ ಹೀಟ್ ಜನರೇಟ್ ಆಗುತ್ತೆ. ಬಾಯ್ಲರ್ ಅಲ್ವಾ, ವಿದ್ಯುತ್ ಮತ್ತೆ ಗೀಸರ್, ಹೀಟ್ ಜನರೇಟ್ ಆಗುತ್ತೆ, ಅಲ್ಲೂ ಕೂಡ ಕುದಿಯೋದಾಗುತ್ತೆ, ಎಲೆಕ್ಟ್ರಿಕ್ ಸಪ್ಲೈ ಇಂದ ಆಗ್ತಕ್ಕಂಥದ್ದು. ಎಲೆಕ್ಟ್ರಿಕ್ ಇಸ್ತ್ರಿ ಪೆಟ್ಟಿಗೆಗಳು
ಅರ್ಥ ಆಗ್ತಿದೆಯಲ್ಲ? ಸೊ ಇದನ್ನ ಹೀಟ್ ಎಲೆಕ್ಟ್ರಿಕ್ ಸಪ್ಲೈ ಮಾಡೋದ್ರಿಂದ ಯಾವ ರೀತಿ ಆಗುತ್ತೆ ಅಂತ ಇದಕ್ಕೊಂದು ಫಾರ್ಮುಲಾ ಇದೆ. ಹೇಗೆ ಈ ಫಾರ್ಮುಲಾ ಹೆಂಗ್ ಬಂತು ಅಂತ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ ಹೇಗಾಗಿ ನಾನು. ಓಕೆ, ಯಾಕಂದ್ರೆ ಅದನ್ನ ನಾಟ್ ನೆಸೆಸರಿ. ಇಲ್ಲಿ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತಾನೆ ಕರಿತೀವಿ. ಈ ಬಿಕಾಸ್ ಆಫ್ ಎಲೆಕ್ಟ್ರಿಕ್ ಸಪ್ಲೈ ಇಂದ ನಾವು ಹೀಟಿಂಗ್ ಎಫೆಕ್ಟ್ ಆಗುತ್ತೆ ಅಂದ್ರೆ, ಮ್ಯಾಗ್ನೆಟಿಕ್ ಎಫೆಕ್ಟ್ ಆಗುತ್ತೆ, ಕೆಮಿಕಲ್ ಎಫೆಕ್ಟ್ ಆಗುತ್ತೆ ಅಂತ ಇಲ್ಲಿ ನಾನು ಹೇಳ್ದೆ ನಿಮಗೆ ಅಲ್ವಾ, ಹೀಟಿಂಗ್, ಮ್ಯಾಗ್ನೆಟಿಕ್ ಅಂಡ್ ಕೆಮಿಕಲ್ ಎಫೆಕ್ಟ್. ಸೊ ಇಲ್ಲಿ ಹೀಟಿಂಗ್ ಎಫೆಕ್ಟ್ ಏನಾಗುತ್ತಲ್ಲ ಸ್ನೇಹಿತರೆ, ಅದಕ್ಕೆ ಜೌಲ್ಸ್ ಲಾ ಆಫ್ ಹೀಟಿಂಗ್ ಅಂತೀವಿ. ಹೀಟ್ ಇಸ್ ಇಕ್ವಲ್ ಟು I²R/T. ಪರ್ ಟೈಮ್ ಅಲ್ಲಿ ಎಷ್ಟು ಹೋಗುತ್ತೆ ವೋಲ್ಟೇಜ್ ಕನ್ಸಂಪ್ಷನ್ ಅಂತ ಹೇಳಿ I²R/T ಅಂತ ಕರಿತೀವಿ. ಓಕೆ, ಈಗ I² ಅಂದ್ರೇನು? I² ನಾವು ಏನಂತ ಕರೆಯಬಹುದು? V/R ಅಂತ ಕರೆಯಬಹುದು. ಐನ ಇದು ಹೋಲ್ ಸ್ಕ್ವೇರ್ ಇಂಟು R/T. ಸೊ ಇಲ್ಲಿ ಏನಾಗುತ್ತೆ? V²/R² ಇಂಟು R/T ಆಗುತ್ತೆ. ಸೊ ಇಲ್ಲಿ V²/R, ಈ R ಒಂದು R ಕ್ಯಾನ್ಸಲ್ ಇಂಟು T ಆಗುತ್ತೆ. ಓಕೆ, V²/R ನ V ಇಂಟು V/R ಇಂಟು T ಅಂತ ಮಾಡ್ಬೋದು. ಈಗ V/R ಅಂದ್ರೆ I ಅಂತ ಅರ್ಥ, ಅದಕ್ಕೆ VIT ಅಂತ ಬರಬಹುದು. ಸೊ ಹೀಟ್ ಇಸ್ ಈಕ್ವಲ್ ಟು VIT ಆರ್ I²R/T ಈ ತರ ಬರೀಬಹುದು. ಹೆಂಗ್ ಬಂತು ಅಂತ ಹೇಳ್ತಾನೆ ನೋಡಿ. V ಇಸ್ ಈಕ್ವಲ್ ಟು VIT ಇದೆ, I² ಇದು I²R/T ಇದೆ. ಈ ಫಾರ್ಮುಲಾಗಳು ನಿಮ್ಗೆ ಬೇಕಾಗುತ್ತೆ. ಜೌಲ್ಸ್ ಲಾ ಆಫ್ ಹೀಟಿಂಗ್ ಪ್ರಕಾರ ಇಷ್ಟು ಕರೆಂಟ್ ಇದೆ, ಇಷ್ಟು R ಅಂದ್ರೆ ರೆಸಿಸ್ಟೆನ್ಸ್, T ಅಂದ್ರೆ ಟೈಮ್ ಪೀರಿಯಡ್ ಅಲ್ಲಿ ಎಷ್ಟು ಟೈಮ್ ಅಲ್ಲಿ ನಾವು ಹೋಗ್ತೀವಿ, ಆಗ ಹೀಟ್ ಏನಾಗುತ್ತೆ, ಹಿಂಗೆಲ್ಲ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು. ಅರ್ಥ ಆಗ್ತಿದೆಯಲ್ಲ? ಸೊ ಇದು ನಿಮ್ಗೆ ಹೆಂಗ್ ಬಂತು ಸರ್ V²? ನಾನು ಮುಂದೆ ಹೇಳ್ತೀನಿ, ನಾ ಹೋಮ್ಸ್ ಲಾ ಬಂದಾಗ ಹೇಳ್ತೀನಿ. ಆಕ್ಚುಲಿ ನಾನು ಹೋಮ್ಸ್ ಲಾ ಆದ್ಮೇಲೆ ತಗೋಬೇಕಾಗಿತ್ತು, ಬಟ್ ಹೋಮ್ಸ್ ಲಾ ಆದಾಗ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ಇನ್ನು ಕೆಮಿಕಲ್ ಎಫೆಕ್ಟ್ ಬಗ್ಗೆ ನಾನು ಆಲ್ರೆಡಿ ಹೇಳಿದೆ. ಒಂದು ಬೇಸ್ ಅಂದ್ರೆ ಅಸಿಡಿಕ್ ಅಥವಾ ಬೇಸಿಕ್ ಸೊಲ್ಯೂಷನ್ ಮುಖಾಂತರ ಕರೆಂಟ್ ಪಾಸ್ ಮಾಡಿದಾಗ ಅಲ್ಲಿ ಎಲೆಕ್ಟ್ರೋಡ್ಸ್ಗಳು ಕ್ಯಾಥೋಡ್ ಕಡೆ ಅಂಟ್ಕೊಳ್ಳುತ್ತೆ, ನೆಗೆಟಿವ್ ಕೋಡು ಆನೋಡ್ ಕಡೆ ಹೋಗಿ ಅಂಟ್ಕೊಳ್ಳುತ್ತೆ. ನಾವು ಎಲೆಕ್ಟ್ರೋ ಪ್ಲೇಟಿಂಗ್ ಅಂತೀವಿ. ಅಂದ್ರೆ ಯಾವ್ದಾದ್ರು ಒಂದು ವಸ್ತುಗೆ ಬೇರೆ ರೀತಿಯಾದ, ಈಗ ನಾವು ಚಿನ್ನಕ್ಕೆ ಬಳಿತೀವಿ, ಗ್ಯಾಲ್ವನೈಸ್ಡ್ ಐರನ್ ಅಂತೀವಿ. ಇವೆಲ್ಲ ಎಲೆಕ್ಟ್ರೋಲಿಸಿಸ್ ಇಂದ ಆಗೋದು. ಅಂದ್ರೆ ಐರನ್ಗೆ ಗ್ಯಾಲ್ವನೈಸೇಷನ್ ಮಾಡಿದಾಗ GI ಆಗುತ್ತೆ, ಗ್ಯಾಲ್ವನೈಸ್ಡ್ ಐರನ್ ಆಗುತ್ತೆ, GI ಆಗುತ್ತೆ, ಯಾಕಂದ್ರೆ ರಸ್ಟ್ ಹಿಡಬಾರ್ದು ಅಂತ. ಸೊ ಇವೆಲ್ಲ ಎಲೆಕ್ಟ್ರೋಲಿಸಿಸ್ ಅಂತ ಮಾಡ್ತೀವಿ. ಕೋಟಿಂಗ್ ಆಫ್ ಪ್ಲೇಟ್ ಅಂತ ಕರಿತೀವಿ, ಅಥವಾ ಎಲೆಕ್ಟ್ರೋ ಪ್ಲೇಟಿಂಗ್ ಅಂತ ಕರಿತೀವಿ. ಇದೆಲ್ಲ ಅದರ ಅಪ್ಲಿಕೇಶನ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಈಗ ಓಮ್ಸ್ ಲಾ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಈ ಒಂದು ಈಕ್ವೇಶನ್ಸ್ಗಳು. ಈಗ V/R ಹೆಂಗೆ, V ಇಸ್ ಈಕ್ವಲ್ ಟು IR ಯಾಕಾಯ್ತು ಅನ್ನೋದು ನಿಮಗೆ ಓಮ್ಸ್ ಲಾ ಎಕ್ಸ್ಪ್ಲೇನ್ ಮಾಡ್ತಕ್ಕಂಥದ್ದು. ಓಮ್ಸ್ ಅಂತಕ್ಕಂಥವನು, ಜಾರ್ಜ್ ಸೈಮನ್ ಓಮ್ಸ್ ಅಂತಕ್ಕಂಥವನು ಈ ನಿಯಮನ ಮಂಡಿಸ್ತಾನೆ. ಓಕೆ, ಅದನ್ನ ಓಮ್ಸ್ ನಿಯಮ ಅಂತ ಕರಿತೀವಿ. ಓಮ್ಸ್ ನಿಯಮ ಒಂದು ವಾಹಕದ ತಾಪ, ಅಂದ್ರೆ ಈಗ ಒಂದು ಸರ್ಕ್ಯೂಟ್, ಇಲ್ಲಿ ಇಂಗ್ಲಿಷ್ ಹೇಳಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಸರ್ಕ್ಯೂಟ್ ಮುಖಾಂತರ, ಬ್ಯಾಟ್ರಿ ಮುಖಾಂತರ ಕರೆಂಟ್ ಮಾಡಿದಾಗ ಬಲ್ಬ್ ಹರಿಯುತ್ತೆ. ಅಂದ್ರೆ ಇಲ್ಲಿ ಬಲ್ಬ್ ಅಂತಕ್ಕಂಥ ರೆಸಿಸ್ಟೆನ್ಸ್ ಅಂತ ಅರ್ಥ. ಯೂಶಲಿ ಬಲ್ಬ್ ಅಂತ ಹಾಕಲ್ಲ, ರೆಸಿಸ್ಟೆನ್ಸ್ ಅಂತ ಈ ಸಿಂಬಲ್ ಅಲ್ಲಿ ಹಾಕ್ತಿವಿ. ಓಕೆ, ಸೊ ಇಲ್ಲಿ ಏನ್ ಹೇಳ್ತಾನೆ ಹೋಮ್ಸ್ ಲಾ ಅಂದ್ರೆ, ಎನಿ ಫಿಸಿಕಲ್ ಕಂಡೀಷನ್ಸ್ ಆಫ್ ದ ಕಂಡಕ್ಟರ್, ಟೆಂಪರೇಚರ್, ಪ್ರೆಷರ್ ಎಕ್ಸೆಟ್ರಾ ರಿಮೈನ್ಸ್ ಅನ್ಚೇಂಜ್. ಅದು ಅನ್ಚೇಂಜ್ ಆಗಲ್ಲ. ಯಾವುದೇ ಟೆಂಪರೇಚರ್, ಯಾವುದೇ ಪ್ರೆಷರ್ ಇರಲಿ, ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಥ್ರೂ ಇಟ್ ಆದಾಗ ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಡಿಫರೆನ್ಸ್ ಅಪ್ಲೈಡ್ ಅಕ್ರಾಸ್ ಇಟ್ ಆ್ಯಂಡ್ಸ್ ಅಂತ. ಅಂದ್ರೆ ಈಗ ಒಂದು ಸರ್ಕ್ಯೂಟ್ ನ ಮುಖಾಂತರ ನಾವು ಕರೆಂಟ್ ನ ಅಪ್ಲೈ ಮಾಡಿದ ವೋಲ್ಟೇಜ್, ಇದನ್ನ ವೋಲ್ಟೇಜ್ ಡಿಫರೆನ್ಸ್ ಏನಾಗುತ್ತೆ ಇದ್ರ ಥ್ರೂ ಅರ್ದಾಗ. ಈಗ ನಾವು ಒಂದು ವಸ್ತುಗಳನ್ನ ವೋಲ್ಟೇಜ್ ಎಷ್ಟು ಅಂತ ಕಂಡುಹಿಡಬೇಕು ಅಂದ್ರೆ ಅಲ್ಲಿ ವೋಲ್ಟಿಮೀಟರ್ ನೋಡ್ತೀವಿ. ಅಂದ್ರೆ ಇಟ್ ಈಸ್ ಅಕ್ರಾಸ್ ದ, ಓಕೆ, ಅಕ್ರಾಸ್ ವೋಲ್ಟಿಮೀಟರ್ ನೋಡ್ತೀವಿ. ಆ ಡಿಫರೆನ್ಸ್ ಇದೆಯಲ್ಲ, ಇಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಅಂತ ಹೋಮ್ಸ್ ಲಾ ಹೇಳುತ್ತೆ. ಇನ್ನೂ ತುಂಬಾ ಡೀಟೇಲ್ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನಿಮಗೆ ಬೇಕಾಗೂ ಇಲ್ಲ. ನೀವು ಏನ್ ತಿಳ್ಕೋಬೇಕು, ಹೋಮ್ಸ್ ಲಾ ಆಲ್ವೇಸ್ ಸೆಡ್ ದಟ್ ಕರೆಂಟ್ ಏನು ನಾವು ಒಂದು ಸರ್ಕ್ಯೂಟ್ ಅಥವಾ ಒಂದು ಇದ್ರ ಮುಖಾಂತರ ಪಾಸ್ ಮಾಡ್ತೀವಿ, ದಟ್ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಅಂತ ಹೇಳುತ್ತೆ. ಇಷ್ಟು ತಿಳ್ಕೊಳ್ಳಿ ಸಾಕು. ಓಕೆ, ವೋಲ್ಟೇಜ್ ಅಂದ್ರೇನು? ಕರೆಂಟ್ ನ ಪ್ರೊಡ್ಯೂಸ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದೀನಿ, ವೋಲ್ಟ್, ಆಂಪಿಯರ್. ಓಕೆ, ಆಂಪಿಯರ್ ಅಂತ ಕರಿತೀವಿ ಅದರದ್ದು. ಅದನ್ನ ತಡೆಯೋದು ಬಲ್ಪ್ ಅಲ್ವಾ. ರೆಸಿಸ್ಟೆನ್ಸ್ ಅಂದ್ರೆ ರೆಸಿಸ್ಟಿವಿಟಿ ಅಂತೀವಿ ನಾವು, ಬಾಡಿದು ತಡೆಯೋದು ಶಕ್ತಿ. ಅದನ್ನ ತಡೀತಕ್ಕಂಥದ್ದು ಏನು, ಬಲ್ಬ್ ಅಥವಾ ಏನೇ ಅದರ್ ಡಿವೈಸ್ ಆಗಿರ್ಬೋದು. ದಟ್ ಈಸ್ ಕಾಲ್ಡ್ ಓಮ್ಸ್ ಅಂತ ಕರಿತೀವಿ, ಅಂದ್ರೆ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸೊ ಅಂದ್ರೆ ಇಲ್ಲಿ ಏನರ್ಥ, I ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು V ಅಥವಾ V ಇಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು I ಆದಾಗ, ಈ ಒಂದು ಈಕ್ವೇಶನ್ ನ ಪ್ರೊಪೋರ್ಷನಲ್ ಸೈನ್ ತೆಗೆದಾಗ V ಇಸ್ ಈಕ್ವಲ್ ಟು IR. IR ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ಆಫ್ ದ ಎಲೆಕ್ಟ್ರಿಕಲ್ ಕಂಡಕ್ಟರ್ ಅಂತ. ಸೊ ದಿಸ್ ಇಸ್ ಓಮ್ಸ್ ಲಾ. V ಇಸ್ ಈಕ್ವಲ್ ಟು IR ಅಂತಕ್ಕಂಥದ್ದು ಓಮ್ಸ್ ಲಾ. ಇಷ್ಟು ತಿಳ್ಕೊಂಡ್ರೆ ಸಾಕು. ಇಲ್ಲಿ ಕಿರ್ಚಾಫ್ ಕರೆಂಟ್ ಲಾ ಅಂತೆಲ್ಲ ಬರುತ್ತೆ, ಅವೆಲ್ಲ ನೀವು ಓದಿದಾಗ ಇನ್ನೂ ಡೀಟೇಲ್ ಆಗಿ ಅರ್ಥ ಆಗುತ್ತೆ. ನೀವು ಎಲೆಕ್ಟ್ರಿಕಲ್ ಓದಿದ್ರೆ ಗೊತ್ತಿರುತ್ತೆ, ನಾನು ತುಂಬಾ ಡೀಟೇಲ್ ಆಗಿ ಹೋಗ್ತಾ ಇಲ್ಲ ನಾನು ನಿಮಗೆ. ಓಮ್ಸ್ ಲಾ ಅಂದ್ರೆ ಏನ್ ಹೇಳುತ್ತೆ, ಅದರ ಒಂದು ಈಕ್ವೇಶನ್ ಇಷ್ಟು ತಿಳ್ಕೊಳ್ಳಿ. ಈ ಈಕ್ವೇಶನ್ ಮೇಲೆ ನಮಗೆ ಬೇರೆ ಬೇರೆ ಈಕ್ವೇಶನ್ಸ್ಗಳು ಬರುತ್ತೆ. ಈಗ ಕರೆಂಟ್ ಈಕ್ವೇಶನ್ ಕಂಡುಹಿಡಿಯೋದಂಗೆ ಇಲ್ಲಿ ನೋಡಿ, ನಾನು ಹೇಳಿ I ಇಸ್ ಈಕ್ವಲ್ ಟು ಏನಾಗುತ್ತೆ ಸರ್, ಈ ಈಕ್ವೇಶನ್ ತಗೊಳ್ಳಿ. I ಇಸ್ ಈಕ್ವಲ್ ಟು ಏನಾಗುತ್ತೆ, V ಬೈ
ಆರ್ ಆಗುತ್ತೆ. ಆರ್ ಬೇಕು ಅಂದ್ರೆ ಏನ್ ಬರುತ್ತೆ, ವಿ ಬೈ ಐ ಆಗುತ್ತೆ. ಅರ್ಥ ಆಗ್ತಿಲ್ಲ ನಾನು ಹೇಳ್ತಾ ಇರೋದು? ಸೊ ಹಿಂಗೆ, ಸೊ ಇಲ್ಲಿ ನಾನು ಅದನ್ನೇ ಮಾಡಿದ್ ನಿಮ್ಗೆ. ಈಗ ಇಲ್ಲಿ ವಿ ಬೈ ಆರ್ ಇತ್ತು, ವಿ ಬೈ ಆರ್ ಯಾಕೆ ಆಗದೆ ಇಲ್ಲ, ಐ ಸ್ಕ್ವೇರ್ ಇತ್ತು, ಐ ಅಂದ್ರೇನು ವಿ ಬೈ ಆರ್, ನೋಡಿ ವಿ ಬೈ ಆರ್ ಹೋಲ್ ಸ್ಕ್ವೇರ್ ಮಾಡಿದೆ ಇಲ್ಲಿ. ಅರ್ಥ ಆಗ್ತಿದ್ಯಲ್ಲ? ಸೊ ಹಿಂಗೆ ಈ ಈಕ್ವೇಷನ್ ಇಟ್ಕೊಂಡು ನಾವು ಆಟ ಆಡ್ಬೇಕು. ನಾನು ತೋರಿಸ್ತೇನೆ ನಿಮಗೆ. ಓಮ್ಸ್ ಲಾ ಪ್ರಕಾರ ಏನಾಗುತ್ತೆ, ನಿಮ್ ವೋಲ್ಟೇಜ್ ಕಂಡುಹಿಡಬೇಕು ಅಂದ್ರೆ ವಿ ಇಸ್ ಇಕ್ವಲ್ ಟು ಐ ಆರ್, ಕರೆಂಟ್ ಐ ಅಂದ್ರೆ ಕರೆಂಟ್ ಕಂಡುಹಿಡಬೇಕು, ವಿದ್ಯುತ್ ಪ್ರವಾಹ ಕಂಡುಹಿಡಬೇಕು ಅಂದ್ರೆ ವಿ ಬೈ ಆರ್, ರೆಸಿಸ್ಟೆನ್ಸ್ ಕಂಡುಹಿಡಬೇಕು ಅಂದ್ರೆ ವಿ ಬೈ ಐ. ಇನ್ನು ನಾವು ಬೇರೆ ಬೇರೆ ಬರುತ್ತೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಬರುತ್ತೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಬರುತ್ತೆ, ಅದೆಲ್ಲ ಓದೋಣ. ಓಕೆ, ಎಷ್ಟು ಬೇಕಷ್ಟು ಓದೋಣ ಎಕ್ಸಾಮ್ಸ್ಗೆ. ಇನ್ನು ಇದ್ರ ಬಗ್ಗೆ ನೋಡೋದಾದ್ರೆ, ಇದರ ಒಂದು ಕರೆಂಟ್ ಅಂತ ತಗೊಂಡಾಗ ವಿದ್ಯುತ್ ಪ್ರವಾಹ ಅಂತ ಏನ ನಾವು ತೋಳ್ತೀವಿ, ಅದನ್ನ ಆಂಪಿಯರ್ ಇಂದ ಅಳಿತೀವಿ. ಓಕೆ, ಆಂಪಿಯರ್ ಎ ಅಂತ ಕರಿತೀವಿ. ಐ ಇಸ್ ಇಕ್ವಲ್ ಟು 5 ಆಂಪಿಯರ್ ಅಂತ ಬರುತ್ತೆ, ಅಂದ್ರೆ ಯೂನಿಟ್ ಆಂಪಿಯರ್. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ರೆಸಿಸ್ಟೆನ್ಸ್ ಅಂದ್ರೆ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಅದನ್ನ ತಡೆ ಹಿಡಿತಕ್ಕಂಥದ್ದು, ಅದನ್ನ ಹೋಮ್ಸ್ ಅಂತ ನಾವು ಕರಿತೀವಿ. ಹೋಮ್ಸ್ ಇಂದ ಈ ರೀತಿ ಸಿಂಬಲ್, ಈಗ ಆರ್ ಇಸ್ ಇಕ್ವಲ್ ಟು 10 ಹೋಮ್ಸ್ ಅಂದ್ರೆ ಅದರ ಎಷ್ಟು ಕೆಪಾಸಿಟಿ ಆ ಬಲ್ಬ್ದು ಅಂತ. ಓಕೆ, ಹೋಮ್ಸ್ ಇಂದ ನಾವು ಯೂನಿಟ್ ನ ಮಾಡ್ತೀವಿ. ಅದೇ ತರ ಇಲ್ಲಿ ನಾವು ಇನ್ನೂ ಬೇರೆ ಬೇರೆ ರೀತಿನೂ ನೋಡಬಹುದು. ಅಂದ್ರೆ ವಿದ್ಯುತ್ ಅಂತಕ್ಕಂಥದ್ದೇನು, ವಿದ್ಯುತ್ ಎಲೆಕ್ಟ್ರಿಕ್ ಕರೆಂಟ್ ಅಂತಕ್ಕಂಥದ್ದೇನು, ಕರೆಂಟ್ whose magnitude and directions do not change with the time is called direct current. ವಿದ್ಯುತ್ ಕರೆಂಟ್ ನಾವು ಡೈರೆಕ್ಟ್ ಕರೆಂಟ್ ನೋಡ್ತೀವಿ. ಡೈರೆಕ್ಟ್ ಕರೆಂಟ್ ಅಂದ್ರೆ ಮ್ಯಾಗ್ನಿಟ್ಯೂಡ್ ಅಂಡ್ ಡೈರೆಕ್ಷನ್ ಡಸ್ ನಾಟ್, ಇಟ್ ಆಲ್ವೇಸ್ ಗೋ ಇನ್ ಒನ್ ಡೈರೆಕ್ಷನ್. ಆಲ್ಟರ್ನೇಟಿವ್ ಕರೆಂಟ್ ಅಂದ್ರೆ ಇಟ್ ಈಸ್ ಆಲ್ವೇಸ್ ಚೇಂಜಸ್. ಓಕೆ, ಇದನ್ನ ಆಲ್ಟರ್ನೇಟಿವ್ ಕರೆಂಟ್, ಎ ಸಿ ಕರೆಂಟ್ ಅಂತ ಕರಿತೀವಿ ಅಲ್ವಾ ಸರ್? ಹಾಗೆ ಕರೆಂಟ್ ಅಂತಕ್ಕಂಥದ್ದೇನು ಹೋಗ್ತಾ ಇರತ್ತೆ, ಪರ್ ಯೂನಿಟ್ ಆಫ್ ಟೈಮ್ ಅಲ್ಲಿ ಎಷ್ಟು ಚಾರ್ಜ್ ಕನ್ಸ್ಯೂಮ್ ಆಗುತ್ತೆ, ಐ ಇಸ್ ಇಕ್ವಲ್ ಟು ಒಟ್ಟು ಎಷ್ಟು ಕನ್ಸ್ಯೂಮ್ ಆಗುತ್ತೆ ಕಾಲದಲ್ಲಿ ಟಿ. ಓಕೆ, ಇಲ್ಲಿ ಕೊಟ್ಟಿವಿ ನೋಡಿ ವಿದ್ಯುತ್ ಪ್ರವಾಹ. ಈ ಸಿಂಬಲ್ ಅಲ್ಲೂ ಕೂಡ ನಾವು ಐನ ಕ್ಯಾಲ್ಕುಲೇಟ್ ಮಾಡಬಹುದು. ಅಂದ್ರೆ ನಿಮ್ಗೆ ಏನಕ್ಕಿದು ಐ ಇಸ್ ಇಕ್ವಲ್ ಟು, ಸರ್ ಈಗ ಐ ಇಸ್ ಇಕ್ವಲ್ ಟು ಇಲ್ಲಿ ವಿ ಬೈ ಆರ್ ಅಂದ್ರಿ ಅಂದ್ರೆ ನಿಮ್ಗೆ ಏನ್ ಕ್ವಶನ್ಸ್ ಕೇಳ್ತಾನೆ ಹಂಗೆ ಡಿಪೆಂಡ್. ಅಕಸ್ಮಾತ್ ಅವನ ಚಾರ್ಜ್ ಕರೆಂಟ್ ಅಂತಕ್ಕಂಥದ್ದು ಇಷ್ಟು ಚಾರ್ಜ್ ಟೈಮ್ ಅಲ್ಲಿ ಕನ್ಸ್ಯೂಮ್ ಮಾಡುತ್ತೆ, ಟೋಟಲ್ ಕರೆಂಟ್ ಎಷ್ಟು ಅಂತ. ಒಂದು ಸರ್ಕ್ಯೂಟ್ ಇಷ್ಟು ಚಾರ್ಜ್ ಪರ್ ಟೈಮ್ ಅಲ್ಲಿ ಕನ್ಸ್ಯೂಮ್ ಮಾಡುತ್ತೆ ಈ ಟೈಮ್ ಅಲ್ಲಿ, ಟೈಮ್ ಪೀರಿಯಡ್ ಅಲ್ಲಿ, ಆಗ ಕರೆಂಟ್ ಎಷ್ಟು ಅಂತ ಕೇಳಿದಾಗ ನಿಮ್ಗೆ ಕ್ಯೂ ಕೊಟ್ಟಿರ್ತಾನೆ, ಟಿ ಕೊಟ್ಟಿರ್ತಾನೆ. ಓಕೆ, ಇದನ್ನ ಇಟ್ಕೊಂಡು ಐ ಕಂಡುಹಿಡಿಯಬೇಕು ಈ ತರ. ಓಕೆ, ಇಷ್ಟೊಂದು ತುಂಬಾ ಡೀಟೇಲ್ ಬೇಕಾಗಿಲ್ಲ, ಓಮ್ಸ್ ಲಾ ಮಾತ್ರ ಸಿಲೆಬಸ್ ಕೊಟ್ಟಿನಿ, ಇದನ್ನ ತಿಳ್ಕೊಳ್ಳಿ ಸಾಕು. ಫೈನ್. ಅದೇ ತರ ನಾವು ಪೊಟೆನ್ಷಿಯಲ್ ಕೂಡ, ಅದನ್ನು ಕೂಡ ನಾವು ಪೊಟೆನ್ಷಿಯಲ್ ಕೂಡ ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಕರಿತೀವಿ, ಜೌಲ್ಸ್ ಪರ್ ಕೂಲಮ್ ಅಂತ, ಅಥವಾ ವೋಲ್ಟೇಜ್ ಅಂತ ಕರಿತೀವಿ. ವಿ ಇಸ್ ಇಕ್ವಲ್ ಟು ಆರ್ ಟಿ, ಟೈಮಿಂಗು ಅಲ್ಲಿ ನಾವು ಕಂಡುಹಿಡಿಯೋದಾದ್ರೆ, ವಿತ್ ರೆಸಿಸ್ಟೆನ್ಸ್ ಎಷ್ಟಾಗಿರುತ್ತೆ ಆ ಟೈಮ್ ಕಂಡುಹಿಡಿಯೋದಾದ್ರೆ, ಇದೆಲ್ಲ ತುಂಬಾ ಡಿಫ್ರೆನ್ಸ್ ಬೇಕಾಗಿಲ್ಲ. ನಮಗ್ ಬೇಕಾಗಿರೋದೇನು, ವರ್ಕ್ ಡನ್ ಪರ್ ಯೂನಿಟ್ ಆಫ್ ಚಾರ್ಜ್ ಅಲ್ಲಿ ಏನಾಗುತ್ತೆ. ಸೊ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತಕ್ಕಂಥದ್ದೇನು, ಆ ಸರ್ಕ್ಯೂಟ್ ನಲ್ಲಿ ಇರ್ತಕ್ಕಂಥ ಡಿವೈಸ್ ನ ಪೊಟೆನ್ಷಿಯಲ್ ಎಷ್ಟು ಕೆಪಾಸಿಟಿ ಇದೆ ಸಪ ಚಾರ್ಜ್ ವರ್ಕ್ ಡನ್ ಮಾಡ್ತೀಯ ಪರ್ ಯೂನಿಟ್ ಆಫ್ ಚಾರ್ಜ್ ಅಲ್ಲಿ. ಒಂದು ಯೂನಿಟ್ ನಿನಗೆ ಚಾರ್ಜ್, ಈಗ ಮನೆಗೆ ಒಂದು ಯೂನಿಟ್ ಚಾರ್ಜ್ ಬಂತು, ಎಲೆಕ್ಟ್ರಿಕ್ ಪವರ್ ಚಾರ್ಜ್ ಒಂದು ಯೂನಿಟ್, ನೀನು ಎಷ್ಟು ಕೆಲಸ ಮಾಡಿದೆ ಅದ್ರ ಕೆಪಾಸಿಟಿ ಏನು, ಅದನ್ನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆಫ್ ದ ಡಿವೈಸ್ ಅಂತೀವಿ, ಆ ವಸ್ತುವಿನ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತೀವಿ. ಅದನ್ನ ವಿ ಇಸ್ ಈಕ್ವಲ್ ಡಬ್ಲ್ಯೂ ಬೈ ಕ್ಯೂ ಅಂತಾನು ಕೂಡ ಕರಿತೀವಿ. ಓಕೆ, ಡಬ್ಲ್ಯೂ ಬೈ ಕ್ಯೂ ಇಲ್ಲಿ ತೋರಿಸಿದ್ ನೋಡಿ, ಡಬ್ಲ್ಯೂ ಬೈ ಕ್ಯೂ ಅಂತ ಕರಿತೀವಿ, ಅಂದ್ರೆ ಜೌಲ್ಸ್ ಪರ್ ಕೂಲಮ್, ಜೌಲ್ಸ್ ಪರ್ ಕೂಲಮ್ ಅಂತಾನು ಕೂಡ ಕರಿತೀವಿ. ತುಂಬಾ ಡೀಟೇಲ್ಸ್ ಇವೆಲ್ಲ ಬೇಕಾಗಿಲ್ಲ ನಮಗೆ ಎಕ್ಸಾಮ್ಸ್ಗೆ. ಓಮ್ಸ್ ಲಾ ಮೇಲೆ ನಿಮಗೆ ತುಂಬಾ ಕ್ವಶನ್ಸ್ ಬರುತ್ತೆ ಎಕ್ಸಾಮ್ ಅಲ್ಲೂ. ನಾನು ನೋಡಿದ್ದೀನಿ ಈ ಓಮ್ಸ್ ಲಾ ಮೇಲೆ ಹೆಚ್ಚು ಕ್ವಶನ್ಸ್ ಬರೋದು ನಿಮಗೆ. ಎಲೆಕ್ಟ್ರಿಕ್ ಕರೆಂಟ್ ಅಂದ್ರೇನು, ಅದರ ಯೂನಿಟ್ ಅಂದ್ರೇನು, ವೋಲ್ಟೇಜ್ ಅದ್ರ ಯೂನಿಟ್ ಅಂದ್ರೇನು, ರೆಸಿಸ್ಟೆನ್ಸ್ ಅದ್ರ ಯೂನಿಟ್ ಅಂದ್ರೇನು, ಓಮ್ಸ್ ಲಾ ರಿಲೇಟೆಡ್ ಕ್ವಶನ್ಸ್ಗಳು ಇಂಥದ್ದು ನಿಮಗೆ ಕೇಳ್ತಾನೆ. ಇದು ಬಿಟ್ಟರೆ ನಿಮಗೆ ಕೇಳ್ತಕ್ಕಂಥದ್ದು ಏನು ಅಂದ್ರೆ ಇ ಎಂ ಎಫ್ ಬಗ್ಗೆ ಕೇಳ್ತಾನೆ. ಇ ಎಂ ಎಫ್ ಅಂತಕ್ಕಂಥದ್ದು ಏನಿದೆ ಸ್ನೇಹಿತರೆ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತ ಕರಿತೀವಿ. ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ತರ, ಬಟ್ ಇದಕ್ಕೆ ಇ ಇಂದ ಡಿನೋಟ್ ಮಾಡ್ತೀವಿ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೆ ನಾವು ಪಿ, ಅಥವಾ ನಾನು ಇಲ್ಲಿ ಬೇಕಾದ್ರೆ ಡಿಫ್ರೆನ್ಸ್ ಇಲ್ಲಿ ತಗೊಂಡಿದ್ದೀನಿ ನೋಡಿ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡಿಫ್ರೆಂಟ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ಡಿಫ್ರೆಂಟ್. ಓಕೆ, ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ತಗೊಂಡ್ವಲ್ಲ, ಇದು ಡಿಫ್ರೆಂಟ್, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ಡಿಫ್ರೆಂಟ್. ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂತಕ್ಕಂಥದ್ದು ಇ ಎಂ ಎಫ್ ಎಫ್ ಎಸ್ ಎಲ್ ಅಂತಕ್ಕಂಥದ್ದು ಏನಿದೆ, ಇದು ಫೋರ್ಸ್ ಅಲ್ಲ, ಇದು ವರ್ಕ್ ಡನ್, ಎಷ್ಟು ಕೆಲಸ ಮಾಡಿದೆ ಅಂತ ನಿಮಗೆ ಇಲ್ಲಿ ನಾನು ತೋರಿಸ್ತೀನಿ ನಿಮಗೆ. ಇದನ್ನ ನಾವು ನೋಡಿ, ಇಲ್ಲಿ ಈ ಸಿಂಬಲ್ ನೋಡಿ, ಈ ಅಥವಾ ಈ ಚಿಕ್ಕದಲ್ಲಿ ಎನರ್ಜಿ ಎಷ್ಟಿದೆ, ಅದರಲ್ಲಿ ಎಷ್ಟು ಏನು ಚಾರ್ಜ್ ತಗೊಂಡು ಆ ಎನರ್ಜಿಲಿ ಎಷ್ಟು ಕೆಲಸ ಮಾಡಿದ್ಯಾ ಅಂತ. ಓಕೆ, ಈಸ್ ಈಕ್ವಲ್ ಟು ಕ್ಯೂ ಬೈ ಇ ಬೈ ಕ್ಯೂ ಅಂತ ಕರಿಬಹುದು, ಅಥವಾ ಈಸ್ ಈಕ್ವಲ್ ಟು ನೋಡಿ, ಈಗ ಫಾರ್ ಎಕ್ಸಾಂಪಲ್ ಒಂದು ಬ್ಯಾಟ್ರಿ ಅಂತ ತಗೊಂಡಾಗ ನಿಮ್ಗೆ ಗೊತ್ತಿದೆ ಅದು ಎನರ್ಜಿನ ಕನ್ವರ್ಟ್ ಮಾಡುತ್ತೆ. ಇಲ್ಲಿ ಪಾಸಿಟಿವ್ಲಿ ಚಾರ್ಜ್ ವೈಲ್ ಅದರ್ ಬಿಕಮ್ಸ್ ನೆಗೆಟಿವ್ ಚಾರ್ಜ್ ಆಗಿರುತ್ತೆ. ಹೌದು, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ವರ್ಕ್ ಡನ್ ಆನ್ ಎ ಯೂನಿಟ್ ಆಫ್ ಚಾರ್ಜ್ ಅಂತ. ಎಷ್ಟು ಕೆಲಸ ಮಾಡಿದ್ಯಾ, ಎನರ್ಜಿ ಕನ್ಸಂಪ್ಷನ್ ಮಾಡಿದ್ಯಾ ಒಂದು ಯೂನಿಟ್ ಆಫ್ ಚಾರ್ಜ್ ಅಲ್ಲಿ, ಅದರ ಕೆಪಾಸಿಟಿ ಏನು ಅಂತ. ದಟ್ ಈಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್.
ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇಸ್ ಡಿಫ್ರೆಂಟ್, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಡಿಫ್ರೆಂಟ್. ನಾನು ನಿಮಗೆ ಇನ್ನೂ ಡೀಟೇಲ್ ಆಗಿ ಹೇಳಬೇಕು ಅಂದರೆ ಇಲ್ಲಿ ತೋರಿಸ್ತೀನಿ ಬನ್ನಿ. ಈಗ ಎಲೆಕ್ಟ್ರೋಮೋಟಿವ್ ಫೋರ್ಸ್ ಅಂದರೆ ಇಲ್ಲಿ ನೋಡಿ, ಇಟ್ ಈಸ್ ಎ ಡಿಫೈನ್ಡ್ ವರ್ಕ್ ಡನ್. ಈಗ ಒಂದು ಕೆಲಸ ಆಗಬೇಕು, ಒಂದು ರೆಸಿಸ್ಟೆನ್ಸ್ ಬಲ್ಬ್ ಅಂತೇಳಿ ತೋರಿಸ್ತೀನಿ, ಅಥವಾ ಯಾವುದೋ ಒಂದು ಮೆಷಿನು ಕೆಲಸ ಆಗಬೇಕು, ಅದಕ್ಕೆ ಈ ಒಂದು ಬ್ಯಾಟ್ರಿ ಎಷ್ಟು ಸಪ್ಲೈ ಆಫ್ ವೋಲ್ಟೇಜ್ ಮಾಡ್ತಾ ಇದೆ ಅಲ್ವಾ. ನೋಡಿ, ಇ ಎಮ್ ಎಫ್ ಇಸ್ ಡಿಫೈನ್ ಎಸ್ ದ ವರ್ಕ್ ಡನ್ ಆನ್ ಯೂನಿಟ್ ಆಫ್ ಚಾರ್ಜ್. ಈ ಕೆಲಸ ಆಗಕ್ಕೆ ಎಷ್ಟು ನೀವು ಸಪ್ಲೈ ಆಫ್ ವೋಲ್ಟೇಜ್ ಕೊಡ್ತಿದೆಯಾ, ಎಷ್ಟು ಕರೆಂಟ್ ಹೋಗ್ತಾ ಇದೆ, ಅದು ಎಲೆಕ್ಟ್ರೋಮೋಟಿವ್ ಫೋರ್ಸ್. ಇಲ್ಲಿನ ತೋರಿಸಿದ ನೋಡಿ, ಎಲೆಕ್ಟ್ರೋಮೋಟಿವ್ ಫೋರ್ಸ್ ಇಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಓಕೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಕ್ಕಂಥದ್ದು ಏನಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅನ್ನೋದು ವೋಲ್ಟೇಜ್. ಅಂದ್ರೆ ಈ ಡಿವೈಸು ನಂತರ ಈಗ ಬಲ್ಬ್ ಮುಖಾಂತರ ಕರೆಂಟ್ ಹೋದಾಗ ಆ ಬಲ್ಬ್ ಉರಿತಾ ಇದೆಯಲ್ಲ, ಇಲ್ಲಿ ಹೀಟ್ ಆಗಿ ಡಿಸಿಪೇಟ್ ಆಗುತ್ತಲ್ಲ, ಎನರ್ಜಿ ಲಾಸ್ ಆಗುತ್ತಲ್ಲ ಒಂದು ರೆಸಿಸ್ಟೆನ್ಸು. ಇಲ್ಲಿ ನಾವು ವೋಲ್ಟೇಜ್ ಏನು ಕಂಡುಹಿಡಿತೀವಲ್ಲ, ಇದ್ರ ಅಕ್ರಾಸ್ ಇಲ್ಲಿ ನಾವೇನೋ ಕೊಟ್ಟಿದ್ದೀವಿ, ಇದ್ರ ಅಕ್ರಾಸ್ ಒಂದು ವೋಲ್ಟೇಜ್ ಇದಕ್ಕಿಂತ ಕಮ್ಮಿ ಇರುತ್ತೆ. ಓಕೆ, ಲಾಸಸ್ ಆಗುತ್ತೆ. ಅಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡಿಫೈನ್ಡ್ ಆಸ್ ದ ಎನರ್ಜಿ ವಿಚ್ ಇಸ್ ಡಿಸಿಪೇಟೆಡ್ ಆಸ್ ದ ಯೂನಿಟ್ ಆಫ್ ಚಾರ್ಜ್ ಪಾಸ್ ಥ್ರೂ ದ ಕಾಂಪೋನೆಂಟ್. ಇಲ್ಲಿ ಯೂನಿಟ್ ಆಫ್ ಚಾರ್ಜ್ ಈ ಕಾಂಪೋನೆಂಟ್ ಅಥವಾ ಇದು ಎ ಅಂಡ್ ಬಿ ಏನೋ ಒಂದು ಡಿವೈಸ್ ಇದೆ, ಅಥವಾ ಬಲ್ಬ್ ಆಗಿರ್ಬೋದು, ಏನಾಗಿರ್ಬೋದು, ಆ ಡಿವೈಸ್ ಮುಖಾಂತರ ಹೋದಾಗ ಏನು ಲಾಸ್ ಆಗಿ ಆ ನಡುವೆ ನೋಡಿ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ನಾಟ್ ಕಾನ್ಸ್ಟೆಂಟ್. ಇದು ಡಿಪೆಂಡಿಂಗ್ ಅಪಾನ್ ದ ಡಿವೈಸ್ ಮೇಲೆ ಚೇಂಜ್ ಆಗುತ್ತೆ. ಬಟ್ ಇ ಎಮ್ ಎಫ್ ರಿಮೇನ್ಸ್ ಕಾನ್ಸ್ಟೆಂಟ್. ಅಂದ್ರೆ ಇಲ್ಲಿ ನಾವು ಏನ್ ಕೊಡ್ತೀವಿ ದಟ್ ಈಸ್ ಆಲ್ವೇಸ್ ಬಿ ಕಾನ್ಸ್ಟೆಂಟ್ ಅಂತ. ಅಂದ್ರೆ ನೀನ್ ಏನು ವರ್ಕ್ ಡನ್ ಅಲ್ಲ, ಇಲ್ಲಿ ಫೋರ್ಸ್ ಅಲ್ಲ, ಇಲ್ಲಿ ವರ್ಕ್ ಡನ್. ನೀನು ಎಷ್ಟು ವೋಲ್ಟೇಜ್ ಕೊಡ್ತೇ ಕೆಲಸ ಆಗಕ್ಕೆ ಅಂತ, ದಟ್ ಈಸ್ ಎಲೆಕ್ಟ್ರೋಮೋಟಿವ್ ಫೋರ್ಸ್. ನೀನು ಫೋರ್ಸ್ ಅಂದ ತಕ್ಷಣ ಇಟ್ ಇಸ್ ನಾಟ್ ಫೋರ್ಸ್, ಇಟ್ ಇಸ್ ಎ ವರ್ಕ್ ಡನ್ ಕೆಪಾಸಿಟಿ. ನಿನ್ನ ಕೆಪಾಸಿಟಿ ಆಫ್ ಯೂನಿಟ್ ಆಫ್ ಚಾರ್ಜ್ ಅಲ್ಲಿ ಎಷ್ಟು ಕೆಲಸ ಮಾಡ್ತೀಯಾ ಅಂತ. ಇದು ಹಂಗಲ್ಲ. ಇದು ನೀವೇನು ಚಾರ್ಜ್ ಯೂನಿಟ್ ಆಫ್ ಚಾರ್ಜ್ ಕೊಡ್ತೀರಾ, ವೋಲ್ಟೇಜ್ ಕೊಡ್ತೀರಾ, ಅವಾಗ ಇದು ಕನ್ಸಂಪ್ಷನ್ ಮಾಡಿ ಇಲ್ಲಿ ಏನು ಡಿಸಿಪೇಟ್ ಆಗುತ್ತಲ್ಲ, ಎಷ್ಟು ಕನ್ಸಂಪ್ಷನ್ ಆಗುತ್ತಲ್ಲ, ಇಲ್ಲಿ ಎಷ್ಟು ಕನ್ಸಂಪ್ಷನ್ ಆಗಿದೆ ಅಂತ ಚೆಕ್ ಮಾಡ್ತೀವಲ್ಲ ವೋಲ್ಟ್ ಮೀಟರ್ ಇಟ್ಕೊಂಡು ಆ ಡಿವೈಸ್ ಹತ್ರ, ದಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೊ ದಟ್ ಈಸ್ ದ ಮೇನ್ ಡಿಫರೆನ್ಸ್. ಸೊ ಇ ಎಮ್ ಎಫ್ ಇಸ್ ಇಂಡಿಪೆಂಡೆಂಟ್ ಆಫ್ ದ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಸರ್ಕ್ಯೂಟ್ ಅಲ್ಲಿ ಯಾವ್ದಾರ ಇರಲಿ, ಬಲ್ಬ್ ಬರಲಿ, ಏನಾರ ಇರಲಿ, ಮತ್ತೊಂದಿರಲಿ, ಇನ್ನೊಂದು ಡಿವೈಸ್ ಇರಲಿ, ಅಥವಾ ನೀವು ಇಸ್ರಿಪೆಟ್ಗೆ ಇರಲಿ, ಅದಕ್ಕೇನು ಸಪ್ಲೈ ಕೊಡ್ತೀರಾ. ಓಕೆ, ಸೊ ಡಿಫರೆನ್ಸ್ ಆಫ್ ರೆಸಿಸ್ಟೆನ್ಸ್ ಇಟ್ ಈಸ್ ನಾಟ್ ಇಂಡಿಪೆಂಡೆಂಟ್ ಆಫ್, ಅದ್ರ ಮೇಲೆ ಇಲ್ಲ, ನೀನು ಸೋರ್ಸ್ ಮೇಲೆ ಡಿಪೆಂಡ್, ಎಷ್ಟು ಸೋರ್ಸ್ ನೀವು ಕೊಡ್ತಾ ಇದೆಯಾ ಅಂತ. ಓಕೆ, ಆದ್ರೆ ಪೊಟೆನ್ಷಿಯಲ್ ಡಿಪೆಂಡ್ಸ್ ಆನ್ ದ ರೆಸಿಸ್ಟೆನ್ಸ್. ಅಂದ್ರೆ ಈ ಡಿವೈಸ್ ರೆಸಿಸ್ಟೆನ್ಸ್, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ವೇಸ್ ಮೆಜರ್ಡ್ ಅಕ್ರಾಸ್ ದ ಡಿವೈಸ್ ಅಂತ ಕರಿತೀವಿ. ಅಕ್ರಾಸ್ ದ ಡಿವೈಸ್ ಅಥವಾ ಅಕ್ರಾಸ್ ದ ಬಲ್ಬ್ ಅಥವಾ ಅಕ್ರಾಸ್ ದ ಮೆಟೀರಿಯಲ್ ಅಂತ ಕರಿತೀವಿ. ಓಕೆ, ಸೊ ಅರ್ಥ ಆಗಿದೆ ಅನ್ಕೊ ನೋಡಿ. ಇವೆಲ್ಲ ಕನ್ನಡದಲ್ಲಿ ಹೇಳೋದು ಅರ್ಥ ಆಗಲ್ಲ ಸ್ನೇಹಿತರೆ. ಸೊ ಎಲ್ಲೆಲ್ಲಿ ಇಂಗ್ಲೀಷ್ ಬೇಕಂದ್ರೆ ಅದಕ್ಕೆ ಅಲ್ಲಲ್ಲಿ ಇಂಗ್ಲೀಷ್ ತಗೊಂಡು, ಎಲ್ಲೆಲ್ಲಿ ಕನ್ನಡ ಬೇಕು ಅಲ್ಲಲ್ಲಿ ಕನ್ನಡ ತಗೊಂಡಿದ್ದೀನಿ. ಅರ್ಥ ಆಗ್ತಿದೆಯಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಇದು. ಇದು ಬಿಟ್ರೆ ಇನ್ನು ಈ ಒಂದು ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇದೆಯಲ್ಲ, ರೆಸಿಸ್ಟೆನ್ಸ್ ಈಗ ನಾನು ಹೇಳ್ದೆ ನಿಮ್ಗೆ, ಇಲ್ಲಿ ರೆಸಿಸ್ಟೆನ್ಸ್ ಅಂತಕ್ಕಂಥದ್ದು ಇದು ಡಿಪೆಂಡ್. ಈಗ ನೀವು ಒಂದು ಸಬ್ಸ್ಟೇಷನ್ ಇಂದ ಕಳಿಸ್ತೀರಾ, ಓವರ್ ಹೆಡ್ ಇದು ದೊಡ್ಡ ದೊಡ್ಡ ಇದರಿಂದ ಕಳಿಸ್ತೀರಾ, ಹೈ ವೋಲ್ಟೇಜ್ ಲೈನ್ ಇಂದ. ಇಲ್ಲಿ ದೂರ ಆಗ್ತಾ ಇದ್ದಂಗೆ ನಿಮಗೆ ಲಾಸಸ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ರೆಸಿಸ್ಟೆನ್ಸ್ ಅಲ್ಲಿ ಅದರಲ್ಲಿ ಲಾಸಸ್ ಆಗುತ್ತೆ, ಹೀಟ್ ಜನರೇಟ್ ಆಗುತ್ತೆ, ರೆಸಿಸ್ಟೆನ್ಸ್ ಇರುತ್ತೆ, ಲಾಸಸ್ ಆಗುತ್ತೆ. ಅಂದ್ರೆ ನಾವು ಏನ್ ಬಳಸ್ತೀವಿ ಮೆಟೀರಿಯಲ್, ಆ ಮೆಟೀರಿಯಲ್ ಮೇಲೂ ಡಿಪೆಂಡ್ ಆಗುತ್ತೆ. ಅದ್ರ ಕೆಪಾಸಿಟಿ ಆಫ್ ರೆಸಿಸ್ಟಿವಿಟಿ ಎಷ್ಟಿದೆ ಅದು ಡಿಪೆಂಡ್ ಆಗುತ್ತೆ. ಅಂದ್ರೆ ವಿದ್ಯುತ್ ರೋಧ ಅಥವಾ ರೆಸಿಸ್ಟೆನ್ಸ್ ಅಂತ ಏನ್ ಕರಿತೀವಿ, ಇಟ್ ಈಸ್ ಡಿಪೆಂಡಿಂಗ್ ಅಪಾನ್ ದ ವಸ್ತು. ಯಾವ ವಸ್ತು ಬಳಸ್ತೀವಿ, ಅದರ ಉದ್ದ ಎಷ್ಟು, ಓಕೆ, ಅದರ ದಪ್ಪ ಎಷ್ಟು, ಮತ್ತೆ ಅದರ ತಾಪದ ಹೀಟ್ ರೆಸಿಸ್ಟೆನ್ಸ್ ಎಷ್ಟು, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಚೇಂಜ್ ಆದ್ರೆ ಅದು ರೆಸಿಸ್ಟೆನ್ಸ್ ಚೇಂಜ್ ಆಗುತ್ತೆ. ಅಂದ್ರೆ ಅದ್ರ ರೆಸಿಸ್ಟಿವಿಟಿ ಕೂಡ ಚೇಂಜ್ ಆಗುತ್ತೆ. ಅಂದ್ರೆ ಅದ್ರ ರೆಸಿಸ್ಟಿವಿಟಿಗೂ ರೆಸಿಸ್ಟೆನ್ಸ್ಗೆ ಏನ್ ಡಿಫ್ರೆನ್ಸು, ಇಲ್ಲಿ ರೆಸಿಸ್ಟಿವಿಟಿ ಕೊಟ್ಟಿದ್ದೀನಿ, ವಿದ್ಯುತ್ ರೋಧತ್ವ ಅಂತ ಕರಿತೀವಿ. ಅಂದ್ರೆ ರೆಸಿಸ್ಟೆನ್ಸ್ ಅಂತಂದ್ರೆ ಅದು ತಡೆಯತಕ್ಕಂಥದ್ದು ಅಲ್ವಾ, ಅದು ಕನ್ಸಂಪ್ಷನ್ ಅಥವಾ ಅದನ್ನ ಇದು ಮಾಡ್ತಕ್ಕಂಥದ್ದು ಒಂದು ಡಿವೈಸ್. ರೆಸಿಸ್ಟಿವಿಟಿ ಅಂದ್ರೆ ಅದ್ರ ಟೋಟಲ್ ಕೆಪಾಸಿಟಿ. ಓಕೆ, ಎಷ್ಟು ನೀವು ತಡ್ಕೋತೀಯ ಅಂತ. ಅದರ ಒಂದು ನಡುವೆ ಕರೆಂಟ್ ಫ್ಲೋ ಆದಾಗ, ಒಂದು ವಸ್ತುಗಳ ನಡುವೆ ಕರೆಂಟ್ ಫ್ಲೋ ಆದಾಗ, ಈ ಎ ಅಂಡ್ ಬಿ ಪಾಯಿಂಟ್ ನಡುವೆ ಆದಾಗ ಇದು ಕೆಪಾಸಿಟಿ ಎಷ್ಟಿದೆ, ಓಕೆ, ಆ ರೆಸಿಸ್ಟಿವಿಟಿ ಎಷ್ಟು ಅದು ತಡೆದು ಅದನ್ನ ಯುಟಿಲೈಸ್ ಮಾಡ್ತಾ ಇದೆ, ಆ ಒಂದು ಪವರ್ನ ಅಥವಾ ಆ ಒಂದು ಕರೆಂಟ್ನ ಅಂತಕ್ಕಂಥದ್ದಿಲ್ಲ, ಅದು ರೆಸಿಸ್ಟಿವಿಟಿ. ಈಗ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಕಂಡಕ್ಟೆನ್ಸ್ ಇಸ್ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಓಕೆ, ಸೊ ಈ ತರ ಈಗ ರೆಸಿಸ್ಟೆನ್ಸ್ಗೆ ಓಮ್ಸ್ ಅಂತ ಕರಿತೀವಿ, ಅದು ಯೂನಿಟ್. ಓಕೆ, ಇದು ಗೊತ್ತಿರಬೇಕು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಇದು. ಇನ್ನು ಈ ರೆಸಿಸ್ಟೆನ್ಸ್ ನ ನಾವು ಸರ್ಕ್ಯೂಟ್ ಮೇಲೆ ಇದನ್ನ ಸೀರೀಸ್ ಅಂತ ಕರಿತೀವಿ. ನೇರವಾಗಿ ಸೀರೀಸ್ ಆಗಿ ಕನ್ವರ್ಟ್ ಮಾಡಿದ್ರೆ ಆಗ ಇದನ್ನೆಲ್ಲ ಕೂಡಿಸಿ ಇದ್ರ ಮೇಲೆ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು. ಟೋಟಲ್ ರೆಸಿಸ್ಟೆನ್ಸ್ ಆಫ್ ದ ಸರ್ಕ್ಯೂಟ್ ಅಂದ್ರೆ ವಿರೋಧ ಭಾವದ ಟೋಟಲ್ ಎಷ್ಟಿದೆ ಆ ಒಂದು ಸರ್ಕ್ಯೂಟ್ ಅಲ್ಲಿ, ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಲ್ಲಿ ಅಂತ ಕೇಳಿದ್ರೆ, ಈ ತರ ಸೀರೀಸ್ ಆಗಿ ಕನೆಕ್ಟ್ ಆಗಿದ್ರೆ R1 + R2 + R3 ಆಗುತ್ತೆ. ಈ ತರ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ರೆ, ಲಂಬವಾಗಿ ಅಂದ್ರೆ ಪ್ಯಾರಲಲ್ ಆಗಿ ಕನೆಕ್ಟ್ ಆಗಿದ್ರೆ, ಆಗ ರೆಸಿಸ್ಟೆನ್ಸ್ ಈಸ್ ನಥಿಂಗ್ ಬಟ್ 1/R = 1/R1 + 1/R2 + 1/R3 ಅಂತ ಕರಿತೀವಿ. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇದನ್ನ ರಿವರ್ಸ್ ಮಾಡಬೇಕು. ಅಂದ್ರೆ ಅವಾಗ
ಇದ್ರದ್ದು LCM ತಗೊಂಡು ಇಲ್ಲಿ ಮಾಡಿಕೊಂಡು ಆಮೇಲೆ ಇದನ್ನ ರಿವರ್ಸ್ ಮಾಡಬೇಕು. 1/r ರಿವರ್ಸ್ ಮಾಡಿದಾಗ ಪ್ಯಾರಲಲ್ ನಮಗೆ ಸಿಗುತ್ತೆ. ಕಂಡಕ್ಟೆನ್ಸ್ ಅಂದ್ರೆ ಕಂಡಕ್ಟಿವಿಟಿ ಅಂದ್ರೆ ರೆಸಿಪ್ರೋಕಲ್ ಆಫ್ ದ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಅದ್ರ ಉಲ್ಟಾ ಅಂದ್ರೆ ಈಗ ರೆಸಿಸ್ಟಿವಿಟಿ ಅಂದ್ರೆ ಎಷ್ಟು ಕೆಪಾಸಿಟಿ ತಡೆಯುತ್ತೆ ಅಂತ, ಅದು ತಡೆದು ಎಷ್ಟು ನೀನು ಕೆಲಸ ಮಾಡ್ತೀಯಪ್ಪ ಅದನ್ನ ತಡ್ಕೊಂಡು, ಅಂದ್ರೆ ಆ ಪವರ್ ಕನ್ಸ್ಯೂಮ್ ಮಾಡ್ಕೊಂಡು ನೀನು ಎಷ್ಟು ಔಟ್ಪುಟ್ ಕೊಟ್ಟೆ. ಕಂಡಕ್ಟೆನ್ಸ್ ಕಂಡಕ್ಟರ್ ಅದ್ರ ಕೆಪಾಸಿಟಿ ಏನು, ಎಷ್ಟು ನೀನು ಅದನ್ನ ಕನ್ಸ್ಯೂಮ್ ಮಾಡಿ ಅದರಿಂದ ಏನು ಔಟ್ಪುಟ್ ಕೊಟ್ಟೆ, ಕಂಡಕ್ಟಿವಿಟಿ ಎಷ್ಟು ಅಂತ ಕರಿತೀವಲ್ಲ, ಅದನ್ನ ನಾವು ಉಲ್ಟಾ ರೆಸಿಪ್ರೋಕಲ್ ಆಫ್ ರೆಸಿಸ್ಟಿವಿಟಿ ಅಂತ ಕರಿತೀವಿ. ಅಂದ್ರೆ ರೆಸಿಸ್ಟಿವಿಟಿ ಈಗ ಆರ್ ಅಂತಿದ್ರೆ ಕಂಡಕ್ಟೆನ್ಸ್ ಇಸ್ 1/r ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅದನ್ನ ನಾವು ಯೂನಿಟ್ನ ಈಗ ರೆಸಿಸ್ಟೆನ್ಸ್ಗೆ ನಾವು ಹೋಮ್ ಅಂತ ಕರೆದ್ರೆ ಇದು ಉಲ್ಟಾ ಮೋಹ್ ಅಂತ ಕರಿತೀವಿ. ರೆಸಿಪ್ರೋಕಲ್ ಮಾಡ್ತಿಲ್ಲ ಮೋಹ್ ಅಂತ ಕರಿತೀವಿ ಕಂಡಕ್ಟಿವಿಟಿಗೆ. ಸೊ ಈ ಥರ ಯೂನಿಟ್ಗಳು ಬೇರೆ ಎಕ್ಸಾಮಲ್ಲಿ ಕೇಳ್ಬೋದು, ನಿಮ್ಗೆ ಚಾನ್ಸಸ್ ಇರುತ್ತೆ. ಓಕೆ, ಇದ್ರ ಮೇಲೆ ನಿಮ್ಗೆ ಒಂದೆರಡು ಎಕ್ಸಾಂಪಲ್ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಇನ್ನು ನಾನು ಇಲ್ಲಿ ಲಾಸ್ಟಲ್ಲೂ ಕೂಡ ನಿಮಗೆ ಫಾರ್ಮುಲಾಗಳು ಕೊಡ್ತೀನಿ, ನೋಡಿಟ್ಟುವರೆ ಒಂದು ಲಿಸ್ಟೇ ಕೊಡ್ತೀನಿ, ಅದನ್ನ ನೋಡ್ಕೋಬಹುದು. ನಾನು ನಿಮಗೆ ವೋಲ್ಟೇಜ್ ಅಂದ್ರೆ ಏನು, ಆಂಪಿಯರ್ ಅದರ ಒಂದು ಯೂನಿಟ್ಗಳೇನು, ರೆಸಿಸ್ಟೆನ್ಸ್ನ ಯೂನಿಟ್ ಏನೋ, ಓಕೆ, ಪವರ್ನ ಯೂನಿಟ್ ಏನೋ, ಓಕೆ, ಚಾರ್ಜ್ನ ಯೂನಿಟ್ ಏನೋ, ಎಲೆಕ್ಟ್ರಿಕ್ ಪವರ್ನ ಯೂನಿಟ್ ಏನೋ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ನ ಯೂನಿಟ್ ಏನೋ, ಸೊ ಇವೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಇನ್ನು ಎಲೆಕ್ಟ್ರಿಕ್ ಸೆಲ್ಸ್ ಅಂತ, ಈಗ ಸೆಲ್ಲು ಈಗ ನಾವು ಒಂದು ಜನರೇಷನ್ ಮಾಡಿ ಕಳಿಸ್ತೀವಿ, ಇನ್ನೊಂದು ಡ್ರೈ ಸೆಲ್, ಪ್ರೈಮರಿ ಮತ್ತು ಸೆಕೆಂಡರಿ ಸೆಲ್ ಅಂತ ಇರ್ತವೆ. ಈ ವೋಲ್ಟಾನಿಕ್ ಸೆಲ್ಲು ಇವೆಲ್ಲ ಡ್ರೈ ಸೆಲ್ಲು, ಡೇನಿಯಲ್ ಸೆಲ್ಲು ಅಂತ ಲೆಕ್ಲಾಂಚೆ ಸೆಲ್ಲು, ಅಕ್ಯುಮುಲೇಟರ್ಸ್ ಇವೆಲ್ಲ ಪ್ರೈಮರಿ ಸೆಲ್ಗಳು ಅಂತ ಕರಿತೀವಿ. ಅಂದ್ರೆ ನೇರ ವಿದ್ಯುತ್ ಉತ್ಪಾದನೆ ಇದ್ರ ಹೆಂಗಾಗುತ್ತೆ ಅಂದ್ರೆ ಪ್ರೈಮರಿ ಸೆಲ್ಸ್ ಅಂದ್ರೆ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಐ ವಿಲ್ ಶೋ ಯು. ನೋಡಿ, ಪ್ರೈಮರಿ ಸೆಲ್ಸ್ ಅಂಡ್ ಸೆಕೆಂಡರಿ ಸೆಲ್ಸ್. ಡ್ರೈ ಸೆಲ್ ಇವೆಲ್ಲ ಇದೆಲ್ಲ ಪ್ರೈಮರಿ ಸೆಲ್ಗಳು, ಇವೆಲ್ಲ ಪ್ರೈಮರಿ ಸೆಲ್ಗಳು ಇಲ್ಲಿ ಕೂಡ ಹುಟ್ಟಿದ್ವು. ಎಲೆಕ್ಟ್ರಿಕ್ ಸೆಲ್ ಅಂದ್ರೆ ಡಿವೈಸ್ ಕನ್ವರ್ಟ್ ಕೆಮಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಅಲ್ವಾ ಸರ್? ಈಗ ಒಂದು ಸೆಲ್ ಏನ್ ಮಾಡುತ್ತೆ ಸರ್, ಅದರೊಳಗೆ ಕೆಮಿಕಲ್ ಇರುತ್ತೆ, ಅದನ್ನ ನೀವು ಒಂದು ಬ್ಯಾಟ್ರಿಲೋ ಒಂದು ಲ್ಯಾಪ್ಟಾಪಲ್ಲೋ ರಿಮೋಟಲ್ಲಿ ಹಾಕಿದಾಗ ನಿಮಗೆ ಅದರಿಂದ ಎಲೆಕ್ಟ್ರಿಸಿಟಿ ಫ್ಲೋ ಆಗಿ ನಿಮ್ಗೆ ಅಲ್ಲಿರೋ ಸರ್ಕ್ಯೂಟ್ಗೆ ಎಲೆಕ್ಟ್ರಿಸಿಟಿ ಸಿಗುತ್ತೆ ಅಲ್ವಾ? ಚಾರ್ಜ್ ಪಾರ್ಟಿಕಲ್ ಇರುತ್ತೆ ಅಲ್ಲಿ ಅಲ್ವಾ? ದಟ್ ಈಸ್ ಕಾಲ್ಡ್ ಡ್ರೈ ಸೆಲ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರೈಮರಿ ಸೆಲ್ಸ್ನ ಕೆನಾಟ್ ಬಿ ಚಾರ್ಜ್. ಮೇನ್ ಇಂಪಾರ್ಟೆಂಟ್ ಏನು ಅಂದ್ರೆ ಪ್ರೈಮರಿ ಸೆಲ್ನ ಪ್ರಾಥಮಿಕ ಚಾರ್ಜ್ ಮಾಡೋಕ್ಕಾಗಲ್ಲ. ನೀವು ಇದರಲ್ಲಿ ಆಗ್ತಾ ಇರ್ತಕ್ಕಂಥದ್ದು ಯಾವುದು ರಿಮೋಟು ಅಥವಾ ನೀವು ಗಡಿಯಾರ ಚಾರ್ಜ್ ಮಾಡ್ತೀರಾ, ಅದು ಮುಗಿದ್ಮೇಲೆ ಎಸಿತೀರಾ. ವೋಲ್ಟಾನಿಕ್ ಸೆಲ್, ಡೇನಿಯಲ್, ಲೆವೆಂಚೆ ಆರ್ ಪ್ರೈಮರಿ ಸೆಲ್ಸ್ಗಳು. ಸೆಕೆಂಡರಿ ಸೆಲ್ಸ್ನ ಚಾರ್ಜ್ ಮಾಡೋದು ಆಸಿಡ್ ಅಥವಾ ಆಲ್ಕಲೈ ಸೆಲ್ಸ್ ಅಂತ ಕರಿತೀವಿ. ಓಕೆ, ಆಸಿಡ್ ಅಥವಾ ಆಲ್ಕಲೈ ಸೆಲ್ಸ್ ನಾನು ಇಲ್ಲಿ ತೋರಿಸ್ತೇನೆ ನಿಮಗೆ. ನೋಡಿ, ಪ್ರೈಮರಿ ಸೆಲ್ಸ್ ಇಲ್ಲಿ ನೋಡಿ, ಕೇಳ್ತಾನೆ ಎಕ್ಸಾಂಪಲ್ ಕೇಳಿದಾನೆ KPS. ಈ ಪ್ರೈಮರಿ ಸೆಲ್ಸ್ ಅಲ್ಲಿ ನಾವೇನ್ ಮಾಡ್ತೀವಿ, ಕಾರ್ಬನ್ ರಾಡ್ ನ ಯೂಸ್ ಮಾಡಿರ್ತೀವಿ, ಅದ್ರ ಸುತ್ತ ಎಲೆಕ್ಟ್ರೋಲೈಟಿಕ್ ಪೇಸ್ಟ್ ಹಾಕಿರುತ್ತೆ. ಪೇಸ್ಟ್ ನೀವು ಸೆಲ್ಗಳನ್ನ ಒಡೆದು ಚಿಕ್ಕ ವಯಸ್ಸೆಲ್ಲ ನಾವೆಲ್ಲ ಮಾಡ್ತಿದ್ವಿ, ನೋಡ್ರೆ ಗೊತ್ತಾಗಿರುತ್ತೆ. ಅಲ್ಲೊಂದು ಪೇಸ್ಟ್ ಇರುತ್ತೆ, ಜಿಂಕ್ ಪೇಸ್ಟ್ ಇರುತ್ತೆ. ಅದ್ರ ಜಿಂಕ್ ಇರೋ ಪೇಸ್ಟ್ ನ ಯೂಸ್ ಮಾಡಿ ಆ ಪೇಸ್ಟ್ ಏನಾಗಿರುತ್ತೆ ಅದು ಸ್ವಲ್ಪ ಎಲೆಕ್ಟ್ರೋಲಿಸಿಸ್ ಆಗಿ ಅಂದ್ರೆ ಪಾಸಿಟಿವ್ ಟು ನೆಗೆಟಿವ್ ಎಲೆಕ್ಟ್ರಾನ್ ಫ್ಲೋ ಆಗೋಕ್ಕೆ ಚಾರ್ಜ್ ಬರೋಕ್ಕೆ ಮಾಡುತ್ತೆ. ಆ ಪೇಸ್ಟ್ ತುಂಬಾ ಡ್ರೈ ಆಗ್ಬಿಟ್ಟಾಗ ಏನಾಗುತ್ತೆ, ಅದ್ರ ಕೆಪಾಸಿಟಿ ಮುಗೀತು ಅಂತ. ನಾರ್ಮಲ್ ಸೆಲ್ಗಳನ್ನ ಯೂಸ್ ಮಾಡ್ತೀವಲ್ಲ ಆ ಥರ ನಮ್ಮ ಶುಷ್ಕ ಸೆಲ್ ಅಂತ ಕರಿತೀವಿ. ನೋಡಿ, ನಾವು ಗ್ರಾಫೈಟ್ ದಂಡ ಸುತ್ತ ಕಾರ್ಬನ್ ಪುಡಿ, ಮ್ಯಾಂಗನೀಸ್ ಡೈಆಕ್ಸೈಡು ಅಥವಾ ಜಿಂಕು, ಎಕ್ಸಾಂಪಲ್ ಏನ್ ಬೇಕಾದ್ರೆ ಕೇಳು, ಜಿಂಕು ಕೊಡ್ತಾನೆ, ಒಂದ್ಸಲ ಮ್ಯಾಂಗನೀಸ್ ಡೈಆಕ್ಸೈಡ್ ಕೊಡ್ತಾನೆ, ಇವೆಲ್ಲ ಪೇಸ್ಟ್ ರೂಪದಲ್ಲಿ ಇರುತ್ತೆ. ನೋಡಿ, ಸತುವಿನ ಕ್ಲೋರೈಡ್, ಅಲ್ಯೂಮಿನಿಯಂ ಕ್ಲೋರೈಡ್ ಮಿಶ್ರಣ ಪೇಸ್ಟ್ನ ರೂಪದಲ್ಲಿ ಇರುತ್ತೆ ಇದು. ಓಕೆ, ಇನ್ನು ಸೆಕೆಂಡರಿ ಸೆಲ್ಗೂ ಪ್ರೈಮರಿ ಸೆಲ್ಗೂ ಡಿಫ್ರೆನ್ಸ್ ನಾನು ಆಲ್ರೆಡಿ ಹೇಳಿದೆ. ಇಟ್ ಇಸ್ ಅ ಗ್ಯಾಲ್ವಾನಿಕ್ ಆರ್ ವೋಲ್ಟಾಯಿಕ್ ಸೆಲ್ ಅಂತ ಕರಿತೀವಿ. ಪ್ರೊಡ್ಯೂಸಸ್ ಎಲೆಕ್ಟ್ರಿಸಿಟಿ. ಸೆಲ್ ರಿಯಾಕ್ಷನ್ ಇಸ್ ನಾಟ್ ರಿವರ್ಸಿಬಲ್, ಅಂದ್ರೆ ಅದನ್ನ ವಾಪಸ್ ಅದನ್ನ ಇದು ಮಾಡೋಕ್ಕಾಗಲ್ಲ, ಚಾರ್ಜ್ ಮಾಡೋಕ್ಕಾಗಲ್ಲ. ಆದರೆ ಸೆಕೆಂಡರಿ ಸೆಲ್ಸ್ ಹಂಗಲ್ಲ, ಡಿಸ್ಚಾರ್ಜ್ ಆದ ತಕ್ಷಣ ಅದನ್ನ ಸೆಲ್ನ ವಾಪಸ್ ಚಾರ್ಜ್ ಮಾಡಿ ಅದನ್ನ ಇದು ಮಾಡ್ಬೋದು. ಆ್ಯಂಡ್ ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಲಾಂಗ್ ಆಸ್ ದ ಆಕ್ಟಿವ್ ಮೆಟೀರಿಯಲ್ ಅಟ್ ಪ್ರೆಸೆಂಟ್. ಅದ್ರ ಒಳಗೆ ಇರತಕ್ಕಂಥ ಪೇಸ್ಟ್ ಮೆಟೀರಿಯಲ್ಗಳು ಎಲ್ಲಿ ತನಕ ಅದರ ಕೆಪಾಸಿಟಿ ಇರುತ್ತೆ ಅಲ್ಲಿ ತನಕ ಯೂಸ್ ಮಾಡ್ಬೋದು. ಆದರೆ ಸೆಕೆಂಡರಿ ಸೆಲ್ಸ್ನ ರೀಚಾರ್ಜ್ ಮಾಡ್ತಾನೆ ಇರ್ಬೋದು. ಎಕ್ಸಾಂಪಲ್ ನೋಡೋದ್ರೆ, ಈಗ ನಿಮ್ಗೆ ಎಕ್ಸಾಂಪಲ್ ಕೇಳ್ಬೋದು, ಈಗ ಲಿಥಿಯಂ ಅಯಾನ್ ಸೆಲ್ ಅಂತ ಯೂಸ್ ಮಾಡ್ತೀವಿ. ಅದು ನಿಮಗೆ ಸೆಲ್ ತರನೇ ಇರುತ್ತೆ ನೋಡಿ, ಈ ತರನೇ ಇರುತ್ತೆ ಲಿಥಿಯಂ ಅಯಾನ್ ಸೆಲ್. ಇದೆಲ್ಲ ನಿಮಗೆ ಚಾರ್ಜಬಲ್, ನೀವು ಇದನ್ನ ಯೂಸ್ ಮಾಡ್ತಿರಲ್ಲ, ಯಾವುದೋ ಟ್ರಿಮ್ಮರ್ಗಳು, ಶೇವಿಂಗ್ಗೆ ಇದಕ್ಕೆಲ್ಲ, ಅದರಲ್ಲಿ ಈ ಥರ ಸೆಲ್ಗಳು ಚಾರ್ಜಬಲ್ ಸೆಲ್ ಕೊಟ್ಟಿರ್ತಾರೆ, ಇಸ್ ಲಿಥಿಯಂ ಅಯಾನ್ ಸೆಲ್ಗಳು. ಓಕೆ, ಅಥವಾ ಬ್ಯಾಟ್ರಿ, ಲ್ಯಾಪ್ಟಾಪ್ ಬ್ಯಾಟ್ರಿಗಳಲ್ಲಿ ಈ ಥರ ಚಾರ್ಜಬಲ್ ಲಿಥಿಯಂ ಅಯಾನ್ ಸೆಲ್ಗಳನ್ನ ಜೋಡಿಸಿರ್ತಾನೆ, ಹಿಂಗೆ ಜೋಡಿಸ್ಬಿಟ್ಟು ನಿಮ್ಗೆ ಬ್ಯಾಟ್ರಿ ತಯಾರಿಸಿರ್ತಾನೆ. ಓಕೆ, ಚಾರ್ಜಬಲ್ ಸೆಲ್ಗಳು. ಈಗ ಬಟನ್ ಸೆಲ್ಲು, ಇದು ಚಾರ್ಜಬಲ್ ಸೆಲ್ಲು. ಓಕೆ, ಆಲ್ಕಲೈನ್ ಸೆಲ್ ಅಂತ ಕರಿತೀವಿ. ನಾನು ಹೇಳಿದೆ ಆಟೋಮೊಬೈಲ್ ಬ್ಯಾಟ್ರಿ ಸೆಲ್ಗಳು ಅಲ್ವಾ, ಇವೆಲ್ಲ ಚಾರ್ಜಬಲ್ ಸೆಲ್ಗಳು. ಹಾಗಾಗಿ ಇದನ್ನ ಸೆಕೆಂಡರಿ ಸೆಲ್ಸ್ ಅಂತ ಕರಿತೀವಿ. ಸೊ ಇದು ಗೊತ್ತಿರಬೇಕು. ಏನಿಲ್ಲ ಸರ್, ಈ ಡೇನಿಯಲ್ ಸೆಲ್ ಅಂತೆಲ್ಲ ಏನ್ ಹೇಳಿದೆ, ಡೇನಿಯಲ್ ಸೆಲ್ಲು, ಲೆಲೆಚ್ ಸೆಲ್ಲು, ಇದ್ ರೀತಿ ನಿಮ್ಗೆ ಜಿಂಕ್ ಆಕ್ಸೈಡ್ಗಳು ಇರ್ತಕ್ಕಂಥದ್ದು, ಇಲ್ಲಿ ಎಲೆಕ್ಟ್ರೋಡ್ ಇರುತ್ತೆ, ಮತ್ತೆ ಒಂದು ನಿಮ್ಗೆ ಇದ್ರ ನಡುವೆ ಸಾಲ್ಟ್ ಬ್ರಿಡ್ಜ್ ಇರುತ್ತೆ. ಈ ತರ ಟೆಂಪರರಿ ಮಾಡಿರ್ತಾರಂಥದ್ದೆಲ್ಲ, ಇವೆಲ್ಲ ಪ್ರೈಮರಿ ಸೆಲ್ಗಳು. ಇದನ್ನ ನಾವು ರೀಚಾರ್ಜ್ ಮಾಡೋಕ್ಕಾಗಲ್ಲ. ಓಕೆ, ತುಂಬಾ ಡೀಟೇಲ್ ಬೇಕಾಗಿಲ್ಲ. ಟೈಪ್ ಆಫ್ ಸೆಲ್ ಅಂದ್ರೆ ಏನು ಗೊತ್ತಿರಲಿ, ಎಕ್ಸಾಂಪಲ್ ಕೇಳೋದು ನಿಮ್ಗೆ ಅಷ್ಟೇ.
ಏನು ಈ ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಇದು ಪ್ರೈಮರಿ ಸೆಲ್ಲ ಸೆಕೆಂಡರಿ ಸೆಲ್ಲ ಅಂತ ಕೇಳ್ತಾನೆ. ಈಗ ಪ್ರೈಮರಿ ಸೆಲ್ ಯಾವ ರೀತಿಯಾದ ಪೇಸ್ಟ್ಗಳು ಎಲೆಕ್ಟ್ರೋಲಿಟಿಕ್ ಪೇಸ್ಟ್ ಯೂಸ್ ಮಾಡಿರ್ತಾರೆ ಅಂತ ಕೇಳ್ತಾನೆ. ಓಕೆ, ಈಗ ಸೆಕೆಂಡರಿ ಸೆಲ್ ಅಂದ್ರೇನು, ಅದರಲ್ಲಿ ಆನೋಡ್ ಕ್ಯಾಥೋಡ್ ಇರುತ್ತೆ, ಅದ್ರ ಮುಖಾಂತರ ಚಾರ್ಜ್ ಫ್ಲೋ ಆಗುತ್ತೆ, ಅದನ್ನ ವಾಪಸ್ಸು ಅದನ್ನ ನಾವು ರೀಚಾರ್ಜ್ ಮಾಡ್ಬೋದು. ಸೊ ಹಿಂಗೆ ಆಗ ವಾಪಸ್ ಅದನ್ನ ಇದಾಗುತ್ತೆ. ಸೊ ಈ ತರ ಅದು ಬಿಟ್ಟರೆ ನಿಮ್ಗೆ ಏನ್ ಕೇಳ್ತಾನೆ, ಅದರ ನಡುವಿನ ಡಿಫ್ರೆನ್ಸ್ಗಳು ಗೊತ್ತಿರಬೇಕು. ಚಾರ್ಜ್ ಮಾಡ್ಬೋದಾ, ಎಕ್ಸಾಂಪಲ್ ಏನು, ಓಕೆ, ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ. ಸೊ ಇವೆಲ್ಲ ನಿಮಗೆ ಎಕ್ಸಾಂಪಲ್ ಕೇಳ್ತೀವಿ, ಕೊಟ್ಟಿ ನೋಡಿ. ಇನ್ ಪೇಸ್ ಮೇಕರ್ಸ್ ಅಲ್ಲಿ, ವಾಚಸ್ ಅಲ್ಲಿ, ಟ್ರಾನ್ಸಿಸ್ಟರ್ ಅಲ್ಲಿ, ರೇಡಿಯೋಸ್ಗಳಲ್ಲಿ ಈ ಪ್ರೈಮರಿ ಸೆಲ್ ಯೂಸ್ ಮಾಡ್ತೀವಿ. ಸೆಕೆಂಡರಿ ಸೆಲ್ ಎಲೆಕ್ಟ್ರಾನಿಕ್ ಇಕ್ವಿಪ್ಮೆಂಟ್ಸ್, ಆಟೋಮೊಬೈಲ್ ಇಕ್ವಿಪ್ಮೆಂಟ್ಸ್, ಡಿಜಿಟಲ್ ಕ್ಯಾಮರಾ, ಲ್ಯಾಪ್ಟಾಪ್ಸ್, ಫ್ಲಾಶ್ ಲೈಟ್ಗಳಲ್ಲಿ ಯೂಸ್ ಮಾಡ್ತಕ್ಕಂಥ ಸೆಕೆಂಡರಿ ಸೆಲ್ಗಳು. ಓಕೆ, ಆಸಿಡ್ ಅಥವಾ ಆಲ್ಕಲೈ ಸೆಲ್ಗಳು ಅಂತ ಕರಿತೀವಿ. ಸೊ ಇದ್ರ ಬಗ್ಗೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಅಷ್ಟೇ, ನೋಡ್ಕೊಳ್ಳಿ ಒಂದ್ಸಲ. ಇನ್ನು ಫ್ಯೂಸ್ ಬಗ್ಗೆ ಗೊತ್ತಿರಲೇಬೇಕು. ಮನೆಯಲ್ಲಿ ಎಲ್ಲೇ ಆದ್ರೂ ಫ್ಯೂಸ್ ಇದ್ದೇ ಇರತ್ತೆ ನಿಮಗೆ ಅಲ್ವಾ. ಒಂದು ರೀತಿ ಹಿಂಗೆ ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಹಾಕಿರ್ತಾನೆ, ಮೀಟರ್ ಹತ್ರ ಹಾಕಿರ್ತಾನೆ. ಏನಂದ್ರೆ ಹೈ ವೋಲ್ಟೇಜ್ ಬಂದಾಗ ಅದು ಬೇರೆ ಇಕ್ವಿಪ್ಮೆಂಟ್ಸ್ಗೆ ಎಫೆಕ್ಟ್ ಆಗಬಾರ್ದು ಅಂತ ಅದೇ ಬರ್ನ್ ಆಗ್ಬಿಡುತ್ತೆ. ಬಟ್ ಅದು ಕೇಳ್ಬೋದು. ಈಗ ಫ್ಯೂಸು ಇಟ್ ಈಸ್ ಎ ಲೋ ರೆಸಿಸ್ಟೆನ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಕೇಳ್ತಾನೆ. ಫ್ಯೂಸ್ ಅಂತಕ್ಕಂಥದ್ದು ಯಾವಾಗಲೂ ಕಮ್ಮಿ ರೆಸಿಸ್ಟೆನ್ಸ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇರುತ್ತೆ. ಓಕೆ, ಗೊತ್ತಿರಬೇಕಿದು. ಮತ್ತೆ ಇದು ಯಾವ್ದ್ರಿಂದ ಮಾಡಿರ್ತಾರೆ, ಟಿನ್ ಮತ್ತೆ ಲೆಡ್ ಅಲಾಯಿಂದ ಅಥವಾ ಸೀಸಾ ಮತ್ತೆ ತವರದ ಮಿಶ್ರಲೋಹದಿಂದ ಮಾಡಿರ್ತಾರೆ. ಇಲ್ಲಿ ಕೊಟ್ಟಿ ನೋಡಿ ಎಷ್ಟು ಪರ್ಸೆಂಟ್, 63% ಟಿನ್ ಇರುತ್ತೆ, 37% ಲೆಡ್ ಇರುತ್ತೆ. ಈ ಅಲಾಯಿಂದ ಮಾಡಿರ್ತಾರೆ. ಎಕ್ಸಾಂಪಲ್ ಈಗ ಇದೇ ರೀತಿ ಬಲ್ಬಲು ಇರುತ್ತೆ, ಒಂಥರ ಹಿಂಗ್ ಸಣ್ಣದಿರುತ್ತೆ, ಅದು ಉರಿತಾನೇ ಇರುತ್ತೆ ಅಲ್ವಾ ಸರ್, ಅಲ್ವಾ. ಲೋ ಮೆಲ್ಟಿಂಗ್ ಪಾಯಿಂಟ್, ಅದು ಮೆಲ್ಟ್ ಆಗಲ್ಲ ಅಷ್ಟು ಬೇಗ. ಸೊ ಟಂಗ್ಸ್ಟನ್ ಯೂಸ್ ಮಾಡ್ತಾರೆ ಅಲ್ಲಿ ಅಲ್ವಾ. ಹಂಗೆ ಇನ್ನು ವಿದ್ಯುತ್ ಫ್ಯೂಸ್ಗಳಲ್ಲಿ ಸೀಸಾ, ಟಿನ್ ಅಂಡ್ ಲೆಡ್ ನ ಅಲಾಯಿನ ಯೂಸ್ ಮಾಡ್ತೀವಿ. ಓಕೆ, ಸೊ ಇದು ನಮಗೆ ಬೇರೆ ಇಕ್ವಿಪ್ಮೆಂಟ್ಗಳನ್ನ ತಡೆಯೋದನ್ನ ಇದೇನಾಗುತ್ತೆ, ಸುಟ್ಟೋಗುತ್ತೆ. ತುಂಬಾ ಹೈ ವೋಲ್ಟೇಜ್ ಕರೆಂಟ್ ಅಥವಾ ಹೈ ವೋಲ್ಟೇಜ್ ಬಂದಾಗ, ಪವರ್ ಬಂದಾಗ ಸುಟ್ಟೋಗುತ್ತೆ. ಆವಾಗ ವಾಪಸ್ ರಿಪ್ಲೇಸ್ ಮಾಡ್ತೀವಿ ನಾವು ಫ್ಯೂಸ್. ಸೊ ಇದು ಗೊತ್ತಿರುತ್ತೆ ನಿಮಗೆ, ವೆರಿ ಇಂಪಾರ್ಟೆಂಟ್. ಇನ್ನು ನಿಮಗೆ ವೋಲ್ಟ್ ಮೀಟರ್, ಅಮ್ಮೀಟರ್ ಅಂದ್ರೆ ಗೊತ್ತಿರಬೇಕು. ಅಮ್ಮೀಟರ್ ಅಂದ್ರೆ ನಾವು ಎಲೆಕ್ಟ್ರಿಕ್ ಕರೆಂಟ್ನ ಕಂಡುಹಿಡಿಯೋಕ್ಕೋಸ್ಕರ ಯೂಸ್ ಮಾಡ್ತಕ್ಕಂಥ ಮೀಟರ್. ಇಟ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಟು ಸೀರೀಸ್ ಆಗಿ ಕನೆಕ್ಟ್ ಮಾಡ್ತೀವಿ, ಅದ್ರ ಜೊತೆಗೆ ಪಕ್ಕದಲ್ಲೇ ಕನೆಕ್ಟ್ ಮಾಡಿ ಟೆಸ್ಟ್ ಮಾಡೋದು. ಗ್ಯಾಲ್ವನೋಮೀಟರ್ ವೆರಿ ಇಂಪಾರ್ಟೆಂಟು. ಗ್ಯಾಲ್ವನೋಮೀಟರ್ ಅಂತಕ್ಕಂಥದ್ದು ಈಗ ಒಂದು ಯಾವ್ದಾದ್ರು ಸರ್ಕ್ಯೂಟ್ ಅಲ್ಲಿ ಕೊಡ್ತೀವಿ ಅಂತ ಇಟ್ಕೊಳ್ಳಿ. ಇಲ್ಲಿ ಈಗ ಬಲ್ಬ್ ಬದಲು ಗ್ಯಾಲ್ವನೋಮೀಟರ್ನ ಕನೆಕ್ಟ್ ಮಾಡೋದು. ಇದೊಂದು ಸರ್ಕ್ಯೂಟ್, ಪಾಸಿಟಿವ್ ನೆಗೆಟಿವ್. ಇದು ನಮಗೆ ತೋರಿಸುತ್ತೆ ಹೆಂಗೆ ಕರೆಂಟ್ ಫ್ಲೋ ಆಗ್ತಾ ಇದೆ ಅಂತ. ಐದರ್ ಇಟ್ ಈಸ್ ಇನ್ ದಿಸ್ ಡೈರೆಕ್ಷನ್ ಆರ್ ಇನ್ ದಿಸ್ ಡೈರೆಕ್ಷನ್. ಓಕೆ, ಅಥವಾ ಈ ಕಡೆಯಿಂದ ಪವರ್ ಬರ್ತಾ ಇದ್ರೆ, ಈಗ ನಾವು ಫಾರ್ ಎಕ್ಸಾಂಪಲ್ ಇಲ್ಲಿ ಪಾಸಿಟಿವ್ ಇದೆ, ಇಲ್ಲಿ ನೆಗೆಟಿವ್ ಇದೆ ಅಂತ ಇಟ್ಕೊಳ್ಳಿ. ಗ್ಯಾಲ್ವನೋಮೀಟರ್ ಇದೆ, ಇಲ್ಲಿಂದ ಪವರ್ ಬರ್ತಾ ಇದೆ, ಈ ಕಡೆ ತೋರಿಸುತ್ತೆ, ಆ ಕಡೆಯಿಂದ ಪವರ್ ಬರ್ತಾ ಇದೆ, ಅದರದ್ದು ಆ ಕಡೆ. ಅಂದ್ರೆ ಗ್ಯಾಲ್ವನೋಮೀಟರ್ ಏನಿರುತ್ತೆ, ನಾವು ದ ಫ್ಲೋ ಆಫ್ ಕರೆಂಟ್ ಅಥವಾ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಸೈಡ್ ಇದೆ ಅನ್ನೋದು ತೋರಿಸ್ತಕ್ಕಂಥದ್ದು. ಓಕೆ, ವೆರಿ ಇಂಪಾರ್ಟೆಂಟ್ ಇದು ಗ್ಯಾಲ್ವನೋಮೀಟರ್. ಇನ್ನು ವೋಲ್ಟ್ ಮೀಟರ್ ಅವೆಲ್ಲ ನಿಮ್ಗೆ ಗೊತ್ತಿದೆ. ನಾನು ಒಂದಷ್ಟು ಏಕಮಾನಗಳನ್ನು ಎಲ್ಲೂ ಕೂಡ ಕೊಟ್ಟಿದ್ದೀನಿ, ನೋಡ್ಕೋಬಹುದು. ಮತ್ತೆ ಒಂದಷ್ಟು ನಿಮಗೆ ಫಾರ್ಮುಲಾಗಳನ್ನು ಕೊಟ್ಟಿದ್ದೀನಿ ಇಲ್ಲಿ. ಒಟ್ಟಿಗೆ ಈಗೇನು ಡಿಸ್ಕಸ್ ಮಾಡಿದೆ ಅದರ ಫಾರ್ಮುಲಾಗಳು ನಿಮಗೆ, ಈ ಫಾರ್ಮುಲಾಗಳು ಯುಟಿಲೈಸ್ ಆಗುತ್ತೆ ಸ್ನೇಹಿತರೆ. ಅವನು ಕೊಡೋ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಫಾರ್ಮುಲಾ ಬೇಕಾದ್ರೆ ಒಂದ್ 2-3 ಕ್ವಶನ್ ಬೇಕಾದ್ರೆ ಸಾಲ್ವ್ ಮಾಡೋಣ. ಈಗ ಸಿಂಪಲ್ ಕ್ವಶನ್ ಬರ್ಬೋದು ಎಕ್ಸಾಮ್ ಅಲ್ಲಿ, ಸ್ವಲ್ಪ ಡಿಫಿಕಲ್ಟಿ ಅಂದ್ರೆ ಪ್ರಾಬ್ಲಮ್ಯಾಟಿಕ್ ಕೂಡ ಬರ್ಬೋದು. ಈಗ ಫಾರ್ ಎಕ್ಸಾಂಪಲ್ ಹಸಿರು ಪ್ಲಾಸ್ಟಿಕ್ ಹೊದಿಕೆ ಇರುವ ತಂತಿ ಏನು, ನಾನು ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಲಿಲ್ಲ ಥಿಯರಿ ಕ್ಲಾಸಲ್ಲಿ. ಬಟ್ ಇದು ಬೇಸಿಕ್ ಥಿಂಗ್ಸ್ ನಿಮ್ಗೆ ಗೊತ್ತಿರಬೇಕು. ನೀವೆಲ್ಲ ಲೈಟ್ ನೋಡ್ತೀವಿ, RYB ಲೈಟ್ ಅಂತ ನೋಡ್ತೀವಿ. RYB ಏನೋ ಲೈನ್, ಇದು ಲೈನ್ ಅಥವಾ ಫೇಸ್ ಅಂತ ಕರಿತೀವಿ, ಫೇಸ್ ಲೈನ್ ಅಂತ. ರೆಡ್, ಯೆಲ್ಲೋ, ಬ್ಲೂ 3 ಫೇಸ್ ಈ ಕಲರ್ ಅಲ್ಲಿ ಇದ್ರೆ, ರೆಡ್ ಕಲರ್ ವೈ ಇದ್ರೆ, ಬ್ಲೂ ಇದ್ರೆ ಅದು ಲೈನ್ ಅಂತ ಕರಿತೀವಿ. ಅಥವಾ ಬ್ಲ್ಯಾಕ್ ಇದ್ರೆ ಅದನ್ನ ನ್ಯೂಟ್ರಲ್ ಅಂತ ಕರಿತೀವಿ. ಹಾಗೆ ಗ್ರೀನ್ ಇದ್ರೆ ಅರ್ತ್ ವೈರ್ ಅಂತ ಕರಿತೀವಿ. ಸಿಂಪಲ್. ಓಕೆ, ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಫೈನ್ ಸರ್. ಈಗ ನೆಕ್ಸ್ಟ್ ಬರ್ತೀನಿ. ವಿದ್ಯುತ್ ಮೋಟಾರ್ನಲ್ಲಿ ಶಕ್ತಿಯ ರೂಪಾಂತರ ಹೇಗಾಗುತ್ತೆ? ವಿದ್ಯುತ್ ಮೋಟಾರ್ ಇಸ್ ಯೂಸ್ ಟು, ಈಗ ನಿಮ್ಗೆ ಗೊತ್ತಾಗಲ್ವಾ, ನಿಮ್ಮ ಮನೇಲಿ ಮೋಟಾರ್ ಇರುತ್ತೆ, ನೀರು ಕೆಳಗಡೆ ಸಂಪಿನ ಮೇಲ್ಗಡೆ ಹಾಕಕ್ಕೆ ಮೋಟರ್ ಯೂಸ್ ಮಾಡಿರುತ್ತೆ. ಏನ್ ಮಾಡುತ್ತೆ, ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟ ತಕ್ಷಣ ನೀರನ್ನ ಮೇಲಕ್ಕೆ, ಅಂದ್ರೆ ಕರೆಂಟ್ನ ತಗೊಂಡು ಮೆಕ್ಯಾನಿಕ್ ಕೆಲಸ ಮಾಡುತ್ತೆ. ಅಂದ್ರೆ ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್ ಟು ಕೆಮಿಕಲ್, ಎಲ್ಲಿದೆ ಎಲೆಕ್ಟ್ರಿಕಲ್ ಟು ಮೆಕ್ಯಾನಿಕಲ್ ಕೆಲಸ ಮಾಡ್ತಕ್ಕಂಥದ್ದು ಮೋಟಾರ್. ಅದೇ ಜನರೇಟರ್ ಏನ್ ಮಾಡುತ್ತೆ, ಜನರೇಟರ್ ಈಗ ಡೀಸೆಲ್ ಹಾಕ್ತೀರಾ, ಜನರೇಟರ್ ಕೇಳ್ಬೋದು, ಜನರೇಟರ್ ಡೀಸೆಲ್ ಹಾಕ್ತೀರಾ. ಜನರೇಟರ್ ಡೀಸೆಲ್ ಹಾಕ್ತೀರಾ ಅಂದ್ರೆ ಏನರ್ಥ, ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್. ಜನರೇಟರ್ ಏನ್ ಮಾಡುತ್ತೆ, ನಿಮ್ಮ ಎಲೆಕ್ಟ್ರಿಸಿಟಿ ಹೋದಾಗ, ಎಲೆಕ್ಟ್ರಿಸಿಟಿ ಇಲ್ಲ ಮನೇಲಿ ಅಂದ್ರಾಗ ಅದು ಪವರ್ ಕೊಡುತ್ತೆ ನಿಮಗೆ ಅಲ್ವಾ. ಅಂಗಡಿಗಳೆಲ್ಲ ಇಟ್ಟಿರ್ತಾರೆ, ದೊಡ್ಡದಿರುತ್ತೆ ಜನರೇಟರ್ಸ್, ಹೋಟೆಲ್ಸ್ಗಳಲ್ಲಿ, ಅಲ್ಲಿ ದೊಡ್ಡ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಗಳಲ್ಲಿ. ಬಟ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ, ಅಂಗಡಿಗಳ ಈಚೆ ಕರೆಂಟ್ ಇಲ್ದಾಗ ಸಣ್ಣ ಜನರೇಟರ್, ಹೋಂಡಾ ಜನರೇಟರ್ ಡುಂಗ್ ಅಂತ ಆನ್ ಮಾಡ್ತಾರೆ ನೋಡಿ, ಡೀಸೆಲ್ ಹಾಕ್ತಾರೆ ಅಲ್ವಾ. ಮೆಕ್ಯಾನಿಕಲ್ ಟು ಎಲೆಕ್ಟ್ರಿಕಲ್ ಮಾಡುತ್ತೆ ಅದು, ಸಿಂಪಲ್. ಅದೇ ರೀತಿ ನಿಮಗೆ ಒಂದಷ್ಟು ಎಕ್ಸಾಂಪಲ್ ಕೂಡ ಕೇಳಬಹುದು. ಈಗ ನೋಡಿ, ಕನ್ನಡ ಇಂಗ್ಲಿಷ್ ಎರಡು ಇದೆ ನೋಡಿ. ರೆಸಿಸ್ಟೆನ್ಸ್, ವಾಟ್ ಇಸ್ ದ ರೆಸಿಸ್ಟೆನ್ಸ್ ಕಂಡುಹಿಡಬೇಕು. ಓಕೆ, ಆ ರೆಸಿಸ್ಟೆನ್ಸ್ ನ ಅಂದ್ರೆ ಪ್ರತಿರೋಧ. ಓಕೆ, ಏನ್ ಕಂಡುಹಿಡಬೇಕು, ಎಲೆಕ್ಟ್ರಿಕಲ್ ಕಾಂಪೋನೆಂಟ್ ಆಫ್ ಇಫ್ ಎ ಸರ್ಕ್ಯೂಟ್
ಕರೆಂಟ್ 0.5 ಆಂಪಿಯರ್ ಪಾಸಸ್ ಥ್ರೂ ಇಟ್ ಆನ್ ಅಪ್ಲಿಕೇಶನ್ ಆಫ್ 20 ವೋಲ್ಟ್. ಅಂದರೆ ಒಂದು ಸರ್ಕ್ಯೂಟ್ಗೆ ಇಲ್ಲಿ 20 ವೋಲ್ಟ್ ಅಪ್ಲೈ ಮಾಡಿದ್ದೀವಿ. ಓಕೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ, ಅದ್ರ ಏನು ಅಂತ ಹೇಳಬೇಕು. ಕರೆಂಟು 0.5 ಆಂಪಿಯರ್ಸ್ ಬರ್ತಾ ಇದೆ. ಕರೆಂಟ್ 0.5 ಆಂಪಿಯರ್ಸು. ಏನು ಸಿಂಪಲ್, ನೀವು ಹಾಕ್ಬೋದು. ಏನಾಗ್ತೀರಾ, V = IR ಗೊತ್ತಲ್ಲ. V = IR ಮಾಡಿದ್ರೆ ಏನಾಗುತ್ತೆ, R = V/I ಆಗುತ್ತೆ. V ಅಂದ್ರೆ 20, 0.5 ಮಾಡೋದು ಎಷ್ಟಾಗುತ್ತೆ, 40 ಓಮ್. ಸೊ ಈ ಥರ ಸಿಂಪಲ್ ಆಗಿ ನೀವು ಕ್ಯಾಲ್ಕುಲೇಟ್ ಸಿಂಪಲ್ ಕೊಡ್ತಾನೆ ಎಕ್ಸಾಮಲ್ಲಿ. ತುಂಬ ಡಿಫಿಕಲ್ಟಿ ಏನಿಲ್ಲ, ಕೊಡಕ್ಕೆ ಹೋಗಲ್ಲ. ಅದೇ ರೀತಿ ಇನ್ನೂ ಬೇರೆ ಬೇರೆ ಇರುತ್ತೆ. ನಾನು ನಿಮ್ಗೆ ಹೇಳಿದೆ ರೆಸಿಸ್ಟೆನ್ಸ್ಗಳು ಪ್ಯಾರಲ್ ಇದ್ದಾಗ, ಸೀರೀಸ್ ಇದ್ದಾಗ ಕೇಳ್ಬೋದು ನೋಡಿ. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಸಮಾನಾಂತರವಾಗಿ ಕನೆಕ್ಟೆಡ್ ಇನ್ ಪ್ಯಾರಲ್. ನಾನು ನಿಮ್ಮ ಫಾರ್ಮುಲಾ ಹೇಳಿದೆ. ಪ್ಯಾರಲ್ ಯಾವುದೋ ಎರಡು ರೆಸಿಸ್ಟೆನ್ಸ್ R1 ಕೊಟ್ಟಿದ್ದಾನೆ, R2 ಕೊಟ್ಟಿದ್ದಾನೆ. ಇದನ್ನ 1/R = ಪ್ಯಾರಲಲ್ ಅಂತ ಕೊಟ್ಟಿರೋದು. ಓಕೆ, 1/R1 + 1/R2 ಮಾಡಬೇಕು. ಅಂದರೆ 1/12 + 1/24 ಮಾಡಬೇಕು. ಇದನ್ನ ನೀವು LCM ತಗೊಂಡ್ರೆ 24 ಬರುತ್ತೆ. ತಗೊಂಡ್ರೆ ಏನಾಗುತ್ತೆ, ಇಲ್ಲೇ ಮಾಡಿದೀನಿ ನೋಡಿ, 24 ಬರುತ್ತೆ. ಇಲ್ಲೇನಾಗುತ್ತೆ, 12 1s 12 24 ಸಾರಿ 12 2s 12 1s 3/24 3 1 4 8 24. ಸೊ 1/R ಏನಾಯ್ತು ಸರ್, 1/8 ಆಯಿತು. ಸೊ ರೆಸಿಪ್ರೋಕಲ್ R = 8 ಓಮ್ಸ್ ಅಷ್ಟೇ. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು, 8 ಓಮ್ಸ್. ನೋಡಿ, ಈ ಥರ ಬರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲೂ ಕೂಡ ಮಾಡಿದ್ದೀನಿ. ಸಿಂಪಲ್ ಆಗಿರ್ತಕ್ಕಂಥ ಕ್ವಶನ್ ಇದು. R ಕಂಡುಹಿಡಿಯಬೇಕು, V ಮತ್ತು I ಕೊಟ್ಟಿರ್ತಾನೆ. ಈ ಥರ ಇದೆ. ಇನ್ನೂ ತುಂಬ ಕ್ವಶನ್ಸ್ ಇದೆ, ನಾನು ತೋರಿಸ್ತೇವೆ ಶೋ. ನೋಡಿ, ತುಂಬ ಕ್ವಶನ್ಸ್ಗಳಿವೆ ಇನ್ನು. ಸೊ ಈ ಥರ ಒಂದಷ್ಟು ಕ್ವಶನ್ಸ್ ಎಲ್ಲ ಚಾಪ್ಟರ್ ಆದ್ಮೇಲೆ ಮಾಡಿದ್ದೀವಿ. ಸೊ ಹಾಗಾಗಿ ಪ್ರತಿ ಚಾಪ್ಟರ್ಲ್ಲೂ ಒಂದಷ್ಟು ಯಾವ ಚಾಪ್ಟರಿಂದ ಬರುತ್ತೆ ಅದರಲ್ಲಿ ಜಾಸ್ತಿ ಕ್ವಶನ್ಸ್ ಇರುತ್ತೆ. ಯಾವುದ್ರಿಂದ ಚಾಪ್ಟರಿಂದ ಅಷ್ಟು ಕೇಳೋದಲ್ಲಿ ಕಮ್ಮಿ ಕ್ವಶನ್ಸ್ ಇರುತ್ತೆ. ಸೊ ಈ ಥರ ನಿಮ್ಮ ಕ್ವಶನ್ಸ್ಗಳಿರುತ್ತೆ. ಸೊ ಎಲ್ಲ ಈ ಒಂದು ನಾವು ಮಾಡಿರ್ತಕ್ಕಂಥ PDF ಅಲ್ಲಿ ನಿಮಗೆ ಚಾಪ್ಟರ್ ವೈಸ್ ಥಿಯರಿ ಮತ್ತು MCQs ಇರುತ್ತೆ ಸ್ನೇಹಿತರೆ. ನೀವು ನೋಡ್ಕೋಬೋದು. ಅಲ್ಲಿಂದ ನಿಮಗೆ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿರ್ತಕ್ಕಂಥದ್ದು. 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಹೆಸರು ಕರೆಕ್ಟಾಗಿ ಕೊಡಬೇಕು ಮತ್ತು ಇಮೇಲ್ ID ಪರ್ಫೆಕ್ಟ್ ಆಗಿರಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡಬೇಡಿ. ಮೊಬೈಲ್ ನಂಬರ್ ಕೊಡಿ. ರಿವ್ಯೂ ಅಂತ ಪೇಮೆಂಟ್ ಮಾಡಿದಾಗ 176 ಪ್ಲಸ್ ಟ್ಯಾಕ್ಸ್ ಆಗುತ್ತೆ. ನಿಮ್ಮ ಇಮೇಲ್ ID ಬರುತ್ತೆ. ಒಂದು ಪೇಮೆಂಟ್ ಸ್ಲಿಪ್ ಬರುತ್ತೆ, ಇನ್ನೊಂದು ಆರ್ಡರ್ ID ಅಂತ ಬಂದಿರುತ್ತೆ. ಅದರಲ್ಲಿ ಡೌನ್ಲೋಡ್ ಅಂತ ಹಿಂಗೆ ಬ್ಲೂ ಕಲರ್ ಬರುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಆಗುತ್ತೆ. ಓಕೆ, ಸೊ ನೀವು ಕರೆಕ್ಟಾಗಿ ಇಮೇಲ್ ID ಕೊಟ್ಟರೆ ಬರುತ್ತೆ. ನೀವು ಇಮೇಲ್ ID ಕೊಡ್ಬೇಕಾದ್ರೆ ತಪ್ಪದು ಮಾಡಿದ್ರೆ ಇದಾಗುತ್ತೆ. ತಪ್ಪು ಮಾಡಿದ್ರೆ ಏನಿಲ್ಲ, ನಮ್ಮ ಬ್ಯಾಂಕಿಂಗ್ ಫೋರಮ್ ಅಂತ ನಮ್ಮದು ಏನು ಇಮೇಲ್ ID ಇದೆ @gmail.com ಅಲ್ಲಿ ಮಾಡಿದ್ರೆ ನಾವು ನಿಮಗೆ ಅದನ್ನು ಸಾಲ್ವ್ ಮಾಡ್ಕೊಡ್ತೀವಿ. ಫೈನ್ ಸರ್. ಸೊ ಬೇಕಂದ್ರೆ ತಗೊಳ್ಳಿ, ಇಲ್ಲ ನಮ್ಮ ವಿಡಿಯೋ ಸೀರೀಸ್ ನೋಡಿ, ದಟ್ಸ್ ಮೋರ್ ದೆನ್ ಎನಫ್. ನೀವು ತೊಗೊಂಡ್ರು ಕೂಡ ವಿಡಿಯೋಗಳು ನೋಡಬೇಕಾಗುತ್ತೆ, ಯಾಕಂದ್ರೆ ಎಕ್ಸ್ಪ್ಲನೇಷನ್ಸ್ ವೆರಿ ಇಂಪಾರ್ಟೆಂಟ್. ಸೊ ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೇ ಲಿಸ್ಟ್ ಇದಕ್ಕೆ ಕ್ರಿಯೇಟ್ ಮಾಡಿದ್ವಿ. ಪೇಪರ್ 2ಗೆ ಸಂಬಂಧಪಟ್ಟಂತೆ ಜಿಯೋಗ್ರಫಿ ಮತ್ತು ಫಿಸಿಕ್ಸ್ಗೆ ಸಂಬಂಧಪಟ್ಟಂತೆ ಅದನ್ನು ಕೂಡ ಕೊಟ್ಟಿರ್ತೀನಿ. ನೀವು ಪ್ರೀವಿಯಸ್ ವಿಡಿಯೋಸ್ ನೋಡ್ಬೋದು. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ನಮಸ್ಕಾರ, ಧನ್ಯವಾದಗಳು.